prescribed in the KEB manual volume 3 with effect from 1/4/1985. Account head explains the nature of transactions. ಅಂದ್ರೆ ಅಕೌಂಟ್ ಹೆಡ್ ವ್ಯವಹಾರದ ಪ್ರಕೃತಿನ ತಿಳಿಸುತ್ತೆ. ಅಕೌಂಟ್ ಕೋಡ್ ಇಸ್ ಪ್ರಿಫಿಕ್ಸ್ ಟು ಅಕೌಂಟ್ ಹೆಡ್. ಅಕೌಂಟ್ ಹೆಡ್ ಗಿಂತ ಮೊದಲು ಅಕೌಂಟ್ ಕೋಡ್ ಬರೆದಿರಬೇಕು. ಅಕೌಂಟ್ ಕೋಡ್ ಈಸ್ ಆಫ್ 6 ಡಿಜಿಟ್ಸ್. 6 ಡಿಜಿಟ್ಸ್ ಅಕೌಂಟ್ ಕೋಡ್ ಇರುತ್ತೆ. ಫಸ್ಟ್ 2 ಡಿಜಿಟ್ಸ್ ಇಂಡಿಕೇಟ್ಸ್ ದಿ ಅಕೌಂಟ್ ಗ್ರೂಪ್. Along with first 2 digits indicates the main account code. Along with first 2 digits indicates the main account code. The fourth and fifth are used for coding sub-account codes within main code. 6th digit denotes the voltage wise. Activity codes are as follows: 400 kV 1, 220 kV 2, 110 kV 3, 60 kV 4, 33 kV 6, and 11 kV 7. Digit 5 is not assigned. Location code is of 3 digits and assigned to all accounting units. ಅಂದ್ರೆ ಪ್ರತಿಯೊಂದು ಅಕೌಂಟಿಂಗ್ ಯೂನಿಟ್ ಅಂತ ನಾವೇನ್ ಹೇಳ್ತೀವಿ, ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋದು, ಅಲ್ಲಿ ಲೊಕೇಶನ್ ಕೋಡ್ ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಅದು 3 digits ಇರುತ್ತದೆ. Location code is prefixed to account code. In participate, location code will be got printed in all records and only account code is entered. ಇದು ಲೊಕೇಶನ್ ಕೋಡ್ ನ ಆ ಯೂನಿಟ್ ನಲ್ಲಿ ಉಪಯೋಗಿಸುವಂತ ಎಲ್ಲ ದಾಖಲೆ ಒಳಗೆ ಮೊದಲೇ ಪ್ರಿಂಟ್ ಮಾಡ್ಬಿಟ್ಟು ಮುದ್ರಣ ಮಾಡಿಸ್ಬಿಟ್ಟಿರ್ತಾರೆ. ಅದರಿಂದ ಅಕೌಂಟ್ ಕೋಡ್ ಮಾತ್ರ ಬರೆದ್ರೆ ಸಾಕು. ಈಗ ಮೆಟೀರಿಯಲ್ ಪರ್ಚೇಸ್ ಅಂಡ್ ಅರೇಂಜಿಂಗ್ ಪೇಮೆಂಟ್ಸ್ ಅಪ್ಲೈ ಬಿಲ್ಸ್ ಯಾವ ರೀತಿ ಅಂತ. ಪರ್ಚೇಸ್ ಆರ್ಡರ್ ವಿಲ್ ಬಿ ಪ್ಲೇಸ್ಡ್ ವಿತ್ ಸಪ್ಲೈಯರ್ ಡ್ಯೂಲಿ ಫಾಲೋಯಿಂಗ್ ದ ಪ್ರೊಸೀಜರ್ ಲೇಡ್ ಡೌನ್ ಇನ್ ಕೆಇಪಿ ಅಕೌಂಟ್ಸ್ ಮ್ಯಾನ್ಯುಯಲ್ ವಾಲ್ಯೂಮ್ 2A. ಅಂದ್ರೆ ಯಾವುದೇ ಖರೀದಿ ಆದೇಶ ಕೊಡ್ಬೇಕಾದ್ರೆ ಅದಕ್ಕೆ ಪ್ರೊಸೀಜರ್, ಟೆಂಡರ್ ಕಾಲ್ ಫಾರ್ ಮಾಡೋದು, ಆಮೇಲೆ ಅದನ್ನ ಪ್ರೋಸೆಸ್ ಮಾಡೋದು, ಇದು ಪರ್ಚೇಸ್ ಗ್ರಾಂಟ್ ಇದೆಯಾ ನೋಡೋದು, ಆಮೇಲೆ ಪರ್ಚೇಸ್ ಆರ್ಡರ್ ಇಶ್ಯೂ ಮಾಡೋದು, ಅದು ವಾಲ್ಯೂಮ್ 2 ನಲ್ಲಿದೆ. ಅದ್ರ ಪ್ರಕಾರ ಖರೀದಿ ಆದೇಶ ಇಶ್ಯೂ ಆಗುತ್ತೆ. ಆನ್ ರಿಸಿಪ್ಟ್ ಆಫ್ ಮೆಟೀರಿಯಲ್, ಅಲ್ಲಿವರೆಗೂ ನಮ್ಗೆ ಅಕೌಂಟ್ ನಲ್ಲಿ ಎಂಟ್ರಿ ಏನು ಬರೋದಿಲ್ಲ. ಆನ್ ರಿಸಿಪ್ಟ್ ಆಫ್ ಮೆಟೀರಿಯಲ್ ಸ್ಟೋರ್ ಕೀಪರ್ ಡ್ರಾಸ್ ದಿ ರಿಸಿಪ್ಟ್ ವೋಚರ್ ಅಂಡ್ ಅಕೌಂಟ್ ಇನ್ ನ್ಯೂಮೆರಿಕಲ್ ಲೆಡ್ಜರ್. ಅಂದ್ರೆ ಸಾಮಗ್ರಿ ಯಾವಾಗ ಸ್ಟೋರ್ ಬರ್ತದೆ, ಸ್ಟೋರ್ ಬಂದಾಗ ಸ್ಟೋರ್ ಕೀಪರು ರಿಸಿಪ್ಟ್ ವೋಚರ್ ಬರೀತಾರೆ. ಆನ್ ರಿಸಿಪ್ಟ್ ವೋಚರ್ at accounting unit the material will be priced at standard rate. ಯಾವಾಗ ರಿಸಿಪ್ಟ್ ವೋಚರ್ ಅಕೌಂಟ್ ಸೆಕ್ಷನ್ ಬರುತ್ತೆ ಆವಾಗ ಅಕೌಂಟ್ ಸೆಕ್ಷನ್ ಕೆಲಸ ಶುರು ಆಗೋದು. ಅಲ್ಲಿವರೆಗೂ ಪರ್ಚೇಸ್ ಮಾಡೋದಕ್ಕೆ ಏನ್ ಪ್ರೊಸೀಜರ್ ಇದೆ ಅದು ಟೆಕ್ನಿಕಲ್ ಸೆಕ್ಷನ್ ಅಲ್ಲಿ ಪ್ರೋಸೆಸ್ ಆಗುತ್ತೆ. The stock compiler will post in RVR. ಅಂದ್ರೆ ರಿಸಿಪ್ಟ್ ವೋಚರ್ ಬರ್ತಾ ಇದ್ದಾಗೇನೆ ರಿಸಿಪ್ಟ್ ವೋಚರ್ ರಿಜಿಸ್ಟರ್ ಅಂತ ಹೇಳಿ ಒಂದು ಮೇಂಟೈನ್ ಮಾಡ್ತಾರೆ. ಯಾರು? ಸ್ಟಾಕ್ ಕಂಪೈಲರ್ ಅಂತ ಒಬ್ರು ಅಸಿಸ್ಟೆಂಟ್ ಇರ್ತಾರೆ, ಅವ್ರು ಮೇಂಟೈನ್ ಮಾಡ್ತಾರೆ, ಅದ್ರೊಳಗೆ ಎಂಟರ್ ಮಾಡ್ತಾರೆ. ಸೊ RVR is the abbreviation for receipt voucher register. ನೆನ್ಪಿಟ್ಕೊಳ್ಳಿ. At the end of the month following JV will be passed. ಅಂದ್ರೆ ಎಷ್ಟೇ ಮೆಟೀರಿಯಲ್ ಬಂದ್ರು ಬಿಲ್ ಪಾಸ್ ಮಾಡಿದ್ರು ಬಿಲ್ ಪಾಸಿಂಗ್ ರಿಜಿಸ್ಟರ್ ಇರುತ್ತೆ. ಬಿಲ್ ಪಾಸಿಂಗ್ ರಿಜಿಸ್ಟರ್ ಎಂಟರ್ ಮಾಡ್ತಾರೆ. ಎಂಟರ್ ಮಾಡಿ ಅದಕ್ಕೆ ಒಂದೇ ಒಂದು JV ಪಾಸ್ ಮಾಡ್ತಾರೆ. ತಿಂಗಳಿಗೆ ಒಂದ್ಸಲಿ ಪಾಸ್ ಮಾಡೋದು. ಅದಕ್ಕೆ ಡೆಬಿಟ್ 22,210 ಮೆಟೀರಿಯಲ್ ಪರ್ಚೇಸ್ ಅಕೌಂಟ್, ಕ್ರೆಡಿಟ್ to 42,101 sundry creditors for supply of materials. ಅಂದ್ರೆ ಇಲ್ಲಿ ಸ್ಟಾರ್ ಹಾಕಿಲ್ಲ, ಅದು ಆಕ್ಟಿವಿಟಿ ಕೋಡ್ ಹಾಕೋದಿಕ್ಕೆ. ಅಂದ್ರೆ ಯಾವ ವೋಲ್ಟೇಜ್ ನಲ್ಲಿ ನಾವು ಮೆಟೀರಿಯಲ್ ಪರ್ಚೇಸ್ ಮಾಡಿದೀವಿ, ವೆದರ್ ದಟ್ ಪರ್ಟೈನ್ಸ್ ಟು ಎಸ್ಕಾಮ್ಸ್ ಆದ್ರೆ 7 ಅಥವಾ 6 ಆಗುತ್ತೆ. ಇದ್ರೊಳಗೆ ಯಾವುದು ಕೆಪಿಟಿಷನ್ ಆದ್ರೆ 1 to 4 ಆಗುತ್ತೆ. ಸೊ ಮೆಟೀರಿಯಲ್ ಪರ್ಚೇಸ್ ಅಕೌಂಟ್ಗೆ ಅಕೌಂಟ್ ಕೋಡು 22,210.
ಅದಕ್ಕೆ ಕ್ರೆಡಿಟ್ ಹೋಗೋದು, ಬಿಲ್ ಪೇಮೆಂಟ್ ಮಾಡೋವರ್ಗುನು ಅಕೌಂಟ್ ಎಲ್ಲಾರ್ಗು ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ, ಮ್ಯೂಟ್ ಮಾಡೋದಿಲ್ಲ. ಯಾಕಂದ್ರೆ ಡಿಸ್ಕಸ್ ಮಾಡದೇ ಇದ್ರೆ ಅರ್ಥ ಆಗೋದಿಲ್ಲ. ಆದ್ರೆ ಯಾರು ಮಾತಾಡ್ಬೇಕು ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲಾರು ಅನ್ಮ್ಯೂಟ್ ಮಾಡಿದ್ರೆ ಯಾರಿಗೂ ಏನು ಕೇಳೋದಿಲ್ಲ, ನನ್ ಉತ್ತರ ಕೊಡಕ್ಕೂ ಆಗೋದಿಲ್ಲ. ಅರ್ಥ ಆಯ್ತಾ? ಮೆಟೀರಿಯಲ್ ಪರ್ಚೇಸ್ ಅಕೌಂಟ್ ಅಂದ್ರೆ 22,210 ಅಕೌಂಟ್. ಯಾರು ಮಾತಾಡ್ಬೇಕು ಅವ್ರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್ ಇದು PPT ಕಳಿಸ್ತೀನಿ ಅಂದ್ರೆ ಸರ್ ಇದು ಅಕೌಂಟೆಡ್ ಕಳ್ಸಿದೀನಲ್ರಿ, ಗ್ರೂಪ್ ಅಲ್ಲಿ ಹಾಕಿಲ್ವಾ? ಶಾರ್ಟ್ ನೋಟ್ಸ್ ನೋಡಿಲ್ಲ ಸಾರಿ. ನಾನು ಅಕೌಂಟ್ ಕೋಡ್ ಅಂತ ಆಯ್ತಾ ಅಂದ್ರೆ PPT ಬರ್ಲಿಲ್ಲ ಅಂತೀರಾ, ಒಳ್ಳೆ ಜನ ನೀವು. ಮೆಟೀರಿಯಲ್ ಪರ್ಚೇಸ್ ಅಕೌಂಟ್ ಗೆ ಅಕೌಂಟ್ ಕೋಡ್ 22,210. ಸರ್ ಅದನ್ನ ಇನ್ನೊಂದ್ಸಲ ಮೆಟೀರಿಯಲ್ ಸ್ಟೋರ್ ಬರ್ತಾ ಇದ್ದಂಗೆ ರಿಸಿಪ್ಟ್ ವೋಚರ್ ಪ್ರಿಪೇರ್ ಮಾಡ್ತಾ ಇರ್ತಾರೆ ಸ್ಟೋರ್ ಕೀಪರ್. ಅದು ಅಕೌಂಟ್ ಸೆಕ್ಷನ್ ಆಫ್ ದಿ ಡಿವಿಷನ್ ಆಫೀಸ್ಗೆ ಅಥವಾ ಸರ್ಕಲ್ ಆಫೀಸ್ಗೆ ಬರುತ್ತೆ. ಅದು ಬಂದಾಗ RVR ಅಂದ್ರೆ ರಿಸಿಪ್ಟ್ ವೋಚರ್ ರಿಜಿಸ್ಟರ್ ಅಲ್ಲಿ ಎಂಟರ್ ಮಾಡಿ ಸ್ಟಾಕ್ ಕಂಪೈಲರ್ ಈ ಜೆವಿ ಪಾಸ್ ಮಾಡ್ತಾರೆ ತಿಂಗಳಿಗೆ ಒಂದ್ಸಲಿ. ಏನು ಅಂದ್ರೆ 22,210 ಮೆಟೀರಿಯಲ್ ಪರ್ಚೇಸ್ ಅಕೌಂಟ್. ಒಟ್ಟು ಎಷ್ಟು ಮೆಟೀರಿಯಲ್ ಒಂದು ತಿಂಗಳಲ್ಲಿ ಪರ್ಚೇಸ್ ಆಗಿದೆ ಅಷ್ಟು ಟೋಟಲ್ ಮಾಡಿ ಒಂದೇ ಎಂಟ್ರಿ 22,210 ಡೆಬಿಟ್, 42,101 ಕ್ರೆಡಿಟ್. ಇಲ್ಲಿ ಮೆಟೀರಿಯಲ್ ಪರ್ಚೇಸ್ ಅಕೌಂಟ್ ಅಂದ್ರೆ ಸಾಮಗ್ರಿ ಖರೀದಿ ಮಾಡಿದ ಅಕೌಂಟ್. ಸನ್ರಿ ಕ್ರೆಡಿಟರ್ಸ್ ಫಾರ್ ಸಪ್ಲೈ ಆಫ್ ಮೆಟೀರಿಯಲ್ಸ್ ಅಂದ್ರೆ ಸಾಮಗ್ರಿ ಸರಬರಾಜು ಮಾಡಿದವ್ರಿಗೆ ಬಾಕಿ ಇರುವಂತ ದುಡ್ಡು, ಅದು 42,101 ಅಲ್ಲಿ ಇರುತ್ತೆ. ಸರ್ ಮೆಟೀರಿಯಲ್ ಪರ್ಚೇಸ್ ಅಕೌಂಟ್ ಅಂದ್ರೆ ಯಾವ್ದಾದ್ರು ಎಲ್ಲ ಟೋಟಲ್ ಮೆಟೀರಿಯಲ್ ಮೆಟೀರಿಯಲ್ ಪರ್ಚೇಸ್ ಏನ್ ಪರ್ಚೇಸ್ ಮಾಡಿದ್ರು, ಪೋಲ್ ಪರ್ಚೇಸ್ ಮಾಡಿ, ಟ್ರಾನ್ಸ್ಫಾರ್ಮರ್ ಪರ್ಚೇಸ್ ಮಾಡಿ ಎಲ್ಲದಕ್ಕೂ 22,210. ಅಂದ್ರೆ ಈಚ್ ಪರ್ಟಿಕ್ಯುಲರ್ ಮೆಟೀರಿಯಲ್ಗೆ ಸಪರೇಟ್ ಅಕೌಂಟ್ ಇಲ್ಲ? ಇಲ್ಲ ಇಲ್ಲ, ಎಲ್ಲದಕ್ಕೂ ಒಂದೇ, ಎಲ್ಲಾ ಸೇರಿಸಿ ತಿಂಗಳಿಗೆ ಒಂದ್ಸಲಿ ಒಂದೇ ಜೆವಿ ಪಾಸ್ ಕೊಡೋದು. ಟ್ರಾನ್ಸ್ಫಾರ್ಮರ್ ಬೇರೆ, ಪೋಲು ಬೇರೆ, ಕಂಡಕ್ಟರ್ ಬೇರೆ ಅಂತ ಅಕೌಂಟ್ ಕೊಡಿಲ್ಲ. ಟೋಲ್ ಲೆಜರ್ ನಲ್ಲಿ ಅದನ್ನ ಅಕೌಂಟ್ ಮಾಡ್ಕೋಬೇಕಾದ್ರೆ ಬೇರೆ ಬೇರೆ ಫುಲ್ ಅಕೌಂಟ್ ಮಾಡ್ಕೊಳ್ತೀವಿ. ಆದ್ರೆ ಎಲ್ಲ ಸೇರಿಸಿ ಒಟ್ಟಿಗೆ ಒಂದೇ ಅಕೌಂಟ್ ನಲ್ಲಿ ಡೆಬಿಟ್ ಹಾಕೋದು. ಕ್ರೆಡಿಟ್ 42,101 ಅದ್ರೊಳಗಡೆ ಸನ್ರಿ ಕ್ರೆಡಿಟರ್ಸ್ ಅಂದ್ರೆ ಎಷ್ಟು ಜನಕ್ಕೆ ನಾವು ದುಡ್ಡು ಕೊಡ್ಬೇಕು ಎಲ್ಲ ಸೇರಿ ಒಂದೇ ಕಡೆ ಇರುತ್ತೆ. ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಸಿಕ್ ಬೇಡ. ನೆಕ್ಸ್ಟ್ ಸನ್ರಿ ಕ್ರೆಡಿಟರ್ಸ್ ಲೆಡ್ಜರ್ ಅಂತ ಸನ್ರಿ ಕ್ರೆಡಿಟರ್ಸ್ ಲೆಡ್ಜರ್ ಅಂತ ಒಂದು ಓಪನ್ ಮಾಡಿ. ರಿಸಿಪ್ಟ್ ವೋಚರ್ ರಿಜಿಸ್ಟರ್ ಅಂದ್ರೆ ಎಲ್ಲಾ ರಿಸಿಪ್ಟ್ ವೋಚರ್ ಅವ್ರಿಗೆ ಸೀರಿಯಲ್ ಆಗಿ ಎಂಟರ್ ಆಗಿರುತ್ತೆ. ಈ ಸನ್ರಿ ಕ್ರೆಡಿಟರ್ಸ್ ಲೆಡ್ಜರ್ ಅಂತ ಏನೊಂದು ಓಪನ್ ಮಾಡ್ತೀವಿ, ಅದು ಒಬ್ಬೊಬ್ಬ ಸಪ್ಲೈಯರ್ ಯಾರಿದ್ದಾನೆ ಅವನ ಹೆಸರಿನಲ್ಲಿ ಒಂದೊಂದು ಪೇಜ್ ಬಿಟ್ಟು ಅದ್ರೊಳಗಡೆ ಯಾರು ಮೆಟೀರಿಯಲ್ ಕೊಟ್ಟಿದ್ದಾರೆ, ಯಾರಿಂದ ಬಂದಿದೆ, ಅವ್ರಿಗೆ ಎಷ್ಟು ದುಡ್ಡು ಕೊಡ್ಬೇಕು ಅನ್ನೋದನ್ನ ಎಂಟ್ರಿ ಮಾಡ್ತೀವಿ. ಅದಕ್ಕೆ ಸೈಮಲ್ಟೇನಿಯಸ್ಲಿ ಎಂಟ್ರಿ ವಿಲ್ ಪಾಸ್ ಇನ್ ಸನ್ರಿ ಕ್ರೆಡಿಟರ್ಸ್ ಲೆಡ್ಜರ್. ಇದು SCL ಅಂತ ಅಬ್ರಿವೇಷನ್ ನೆನ್ಪಿಟ್ಕೊಳ್ಳಿ. ಮೊದಲನೇದು RVR ರಿಸಿಪ್ಟ್ ವೋಚರ್ ರಿಜಿಸ್ಟರ್, ಇದು SCL ಅಂದ್ರೆ ಸನ್ರಿ ಕ್ರೆಡಿಟರ್ಸ್ ಲೆಡ್ಜರ್. One page will be allocated to each supplier to watch clearance of supplier wise. ಅಂದ್ರೆ ಅವ್ರಿಗೆ ದುಡ್ಡು ಕೊಡೋವರ್ಗು ಅಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ. ಸನ್ರಿ ಕ್ರೆಡಿಟರ್ಸ್ ಲೆಡ್ಜರ್ ನಲ್ಲಿ RVR ನಲ್ಲಿ ಎಲ್ಲಾ ಸೇರಿಸಿ ಒಟ್ಟಿಗೆ ಬ್ಯಾಲೆನ್ಸ್ ಇರುತ್ತೆ. ಹಾಗೆ ಎನಿ ಅಡ್ವಾನ್ಸ್ ಪೇಡ್ ಟು ಸಪ್ಲೈಯರ್ ವಿಲ್ ಬಿ ಪೋಸ್ಟೆಡ್ ಇನ್ ದಿ ಸನ್ರಿ ಕ್ರೆಡಿಟರ್ಸ್ ಲೆಡ್ಜರ್ ಅಂಡ್ ಅಡ್ವಾನ್ಸ್ ಟು ಸಪ್ಲೈಯರ್ ಶೆಡ್ಯೂಲ್. ಅಲ್ಲಿ ಎರಡು ಪುಸ್ತಕ, ಇನ್ನೊಂದು ಶೆಡ್ಯೂಲ್ ಇರುತ್ತೆ. ಆ ಶೆಡ್ಯೂಲ್ 25,501 ಶೆಡ್ಯೂಲ್. ಅದ್ರೊಳಗಡೆ ಏನ್ ಅಡ್ವಾನ್ಸ್ ಕೊಟ್ಟಿರ್ತೀವಿ ಅದನ್ನ ಎಂಟರ್ ಮಾಡ್ತೀವಿ. ಅದಕ್ಕೆ ಜೆವಿ ಪಾಸ್ ಆಗೋದಿಲ್ಲ, ಕೊಡೋದಕ್ಕೆ ಪಾಸ್ ಆಗೋದಿಲ್ಲ, ಕ್ಯಾಶ್ ಬುಕ್ ನಿಂದ ಬರುತ್ತೆ. ಸರ್ ಜೆವಿ ಅಂದ್ರೆ ಏನ್ ಸರ್? ಜೆವಿ ಜನರಲ್ ವೋಚರ್. ಅದಕ್ಕೆ ಕ್ಯಾಶ್ ಬುಕ್ ನಲ್ಲಿ ಎಂಟ್ರಿ ಬರುತ್ತೆ. ಕ್ಯಾಶ್ ಪೇಮೆಂಟ್ ಮಾಡ್ತೀವಿ ಅಡ್ವಾನ್ಸ್ ಮಾಡಿದ್ದು ಕ್ಯಾಶ್ ಬುಕ್ ನಿಂದ ಎಂಟ್ರಿ ಬರುತ್ತೆ. ಇಲ್ಲಿ ನಾವು ಅಕೌಂಟ್ಸ್ ಮಾಡ್ಬೇಕಾದ್ರೆ ಎರಡು ಮೇಂಟೈನ್ ಮಾಡ್ತೀವಿ.
ಜೆವಿ ಅನಾಲಿಸಿಸ್, ಒಂದು ಕ್ಯಾಶ್ ಅನಾಲಿಸಿಸ್. ಜೆವಿ ಅನಾಲಿಸಿಸ್ ಅಂದ್ರೆ ಜೆವಿ ಎಷ್ಟು ಹಾಕಿರ್ತಾರೆ ತಿಂಗಳಲ್ಲಿ ಅಷ್ಟನ್ನು ಯಾವ್ಯಾವ ಅಕೌಂಟ್ ಜೆವಿ ಹಾಕಿದೀವಿ ಅದನ್ನ ಬರೆಯೋದಕ್ಕೆ ಒಂದು ಬುಕ್ ಇಟ್ಕೊಂಡಿರ್ತೀವಿ. ಹಾಗೆ ಕ್ಯಾಶ್ ಬುಕ್ ನಿಂದ ಕ್ಯಾಶ್ ಅನಾಲಿಸಿಸ್ ಅಂದ್ಬಿಟ್ಟು ಕ್ಯಾಶ್ ಎಷ್ಟು ಪೇಮೆಂಟ್ ಮಾಡಿದೀವಿ, ಯಾವ ಅಕೌಂಟ್ ಕೋಡ್ ನಲ್ಲಿ ಪೇಮೆಂಟ್ ಮಾಡಿದೀವಿ ಅಂತ ಬರೆಯೋದಕ್ಕೆ ಕ್ಯಾಶ್ ಅನಾಲಿಸಿಸ್ ಬುಕ್ ಅಂತ ಇರುತ್ತೆ, ಅದರಲ್ಲಿ ಎಂಟರ್ ಮಾಡ್ತೀವಿ. ಸೊ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ಅದಕ್ಕೆ ಜೆವಿ 25,501 ಅಡ್ವಾನ್ಸ್ ಸಪ್ಲೈಯರ್ ಇಂಟ್ರೆಸ್ಟ್ ಫ್ರೀ, ಕ್ರೆಡಿಟ್ 24.4 ಅಂದ್ರೆ ಆಪರೇಟಿವ್ ಅಕೌಂಟ್ 24.4, ಅದರೊಳಗಡೆ 401, 402, 403 ಅಂತ ಬ್ಯಾಂಕ್ ವೈಸ್ ಅಕೌಂಟ್ ಕೋಡ್ ಇದೆ. ಅರ್ಥ ಆಯ್ತಾ? ಬ್ಯಾಂಕ್ ವೈಸ್ ಅಕೌಂಟ್ ಕೋಡ್ ಅಂದ್ರೆ ಡಿವಿಷನ್ ಅಲ್ಲಿ ಯಾವ ಬ್ಯಾಂಕ್ ತಗೊಂಡಿರ್ತೀವೋ ಆ ತರನಾ ಸರ್? ಹೌದೌದು. ಸ್ಟೇಟ್ ಬ್ಯಾಂಕ್ ನಲ್ಲಿ ಅಕೌಂಟ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಇರ್ಬೋದು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹೋಯ್ತು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದೇ ಇರೋದು. ಹಾಗೇನೆ ಯಾವ ಬ್ಯಾಂಕ್ ನಲ್ಲಿ ನಾವು ಅಕೌಂಟ್ ಇಟ್ಕೊಂಡಿದೀವಿ ಅದಕ್ಕೆಲ್ಲದಕ್ಕೂ ಅಕೌಂಟ್ ಕೋಡ್ ಸಪರೇಟ್ ಆಗಿರುತ್ತೆ. 24.4 ಕಾಮನ್, ಮುಂದಕ್ಕೆ 401, 402, 403 ಇದ್ರೆ ಅಕೌಂಟ್ ಕೋಡ್ ಕೊಟ್ಟಿದ್ದಾರೆ. ಸರ್ ಈಗ ಮೆಟೀರಿಯಲ್ ಡ್ರಾ ಮಾಡ್ತಾರಲ್ಲ ಸರ್, ಈಗ ಜೈಸ್ ಎಲ್ಲ ಮೆಟೀರಿಯಲ್ ಡ್ರಾ ಮಾಡ್ತಾರಲ್ಲ ಬರ್ಲಿಲ್ಲಮ್ಮ, ನಾವಿನ್ನು ಮೆಟೀರಿಯಲ್ ಪರ್ಚೇಸ್ ಮಾಡೋದ್ರಲ್ಲಿ ಇದೀವಿ. ಇರಿ, ಅರ್ಜೆಂಟ್ ಡ್ರಾ ಮಾಡಕ್ ಹೋಗ್ತಾ ಇದೀರಲ್ಲ, ಪರ್ಚೇಸ್ ಮಾಡಿದ್ರ ಇನ್ನು. ಓಕೆ ಸರಿ ಸರ್ ನೀವು ಫಸ್ಟ್ ಹೇಳ್ಬಿಡಿ ಸರ್, ಆಮೇಲೆ ಡೌಟ್ಸ್ ಕೇಳ್ತೇವೆ. ಅಲ್ಲ ಆಗೋದಿಲ್ಲ, ಯಾಕೆಂದ್ರೆ ತಿರ್ಗಾ ಮೊದಲಿನಿಂದ ಡೌಟ್ಸ್ ಹೇಳೋದು ಕಷ್ಟ. ಅಲ್ಲಲ್ಲೇ ನಿಮ್ ಡೌಟ್ ಕ್ಲಿಯರ್ ಮಾಡೋದು ಸುಲಭ. ಹೌದು ಸರ್. ಸರ್ ಇದು 24.4 ಸರ್, ಇದು ಪಾಸಿಟಿವ್ ಅಲ್ಲ ಅಂದ್ರ ಇದ್ರಲ್ಲಿ ಕಂಪನಿಯಿಂದ ಅಮೌಂಟ್ ಇರ್ತಲ್ಲ, ಇದನ್ನ ಡೆಬಿಟ್ ಮಾಡಿ ಕಾಂಟ್ರಾಕ್ಟ್ ರೂಲ್ಸ್ ಸಪ್ಲೈ ಅಡ್ವಾನ್ಸ್ ಕೊಡ್ತೀವಿ. ಅಡ್ವಾನ್ಸ್ ಸಪ್ಲೈಯರ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ 25,501. ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ ನಲ್ಲಿ ಅಕೌಂಟ್ ಇದೆಯೋ ಅದಕ್ಕೆ ಅಕೌಂಟ್ ಕೊಟ್ಟಿರುತ್ತೆ. 24.3 ಇರೋದು ರೆಮಿಟೆನ್ಸ್ ಅಕೌಂಟ್, ಅಂದ್ರೆ ನೀವು ದುಡ್ಡು ಕಟ್ಟೋದಕ್ಕೆ. 24.4 ಇರೋದು ಡ್ರಾ ಮಾಡೋದಕ್ಕೆ, ಆಪರೇಟಿವ್ ಅಕೌಂಟ್ ಅದು 24.3 ಹಂಗೇನೆ ಬ್ಯಾಂಕ್ ವೈಸ್ 301, 302, 303 ಅಂತ ಕೊಟ್ಟಿದ್ದಾರೆ. ಇದಕ್ಕೆ 24.401, 402, 403 ಅಂತ ಸೀರಿಯಲ್ ಆಗಿ ಕೊಟ್ಟಿದ್ದಾರೆ. ಸರ್ ಇದು ಬ್ಯಾಂಕ್ ಅಕೌಂಟ್ ಇಂದ ಅಮೌಂಟ್ ನ ಅವ್ರಿಗೆ ಅಡ್ವಾನ್ಸ್ ಟು ಸಪ್ಲೈಯರ್ ಕೊಟ್ಟಂಗ ಸರ್ ಇದು? ಹೌದು. ಡೆಬಿಟ್ ರಿಸೀವ್ ಕ್ರೆಡಿಟ್. ಬ್ಯಾಂಕ್ ದುಡ್ಡು ಹೋದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗತ್ತೆ, ಬ್ಯಾಂಕ್ ಇಂದ ದುಡ್ಡು ತೆಗೆದ್ರೆ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್, when supply bills is received, the same will be entered in BBR ಅಂದ್ರೆ ಬಿಲ್ ಬುಕಿಂಗ್ ರಿಜಿಸ್ಟರ್. ಇದು ಒಂದು ಅಬ್ರಿವೇಷನ್ ನೆನ್ಪಿಟ್ಕೊಳ್ಳಿ. BBR ಅಂದ್ರೆ ಬಿಲ್ ಬುಕಿಂಗ್ ರಿಜಿಸ್ಟರ್. ಅವಾಗ ಎಂಟರ್ ಮಾಡಿ ಪಾಸ್ ಮಾಡ್ಬೇಕು. ಇದು BPA ಹತ್ರ ಇರುತ್ತೆ. Once in a month, J will be passed regarding bills passed as follows. ಅಂದ್ರೆ ಇದನ್ನು ಬಿಲ್ ಬುಕಿಂಗ್ ರಿಜಿಸ್ಟರ್ ಅಲ್ಲಿ ತಿಂಗಳೆಲ್ಲ ಎಷ್ಟು ಬಿಲ್ ಬರುತ್ತೆ ಎಲ್ಲ ಪಾಸ್ ಮಾಡಿ, ಎಲ್ಲಾದ್ರು ಟೋಟಲ್ ಮಾಡಿ ಒಟ್ಟಿಗೆ ಒಂದೇ ಸಲ ಒಂದೇ JV ಹಾಕೋದು ತಿಂಗಳಿಗೆ. ಅಲ್ಲಿ ಏನ್ ಮಾಡಿದೀವಿ, ಮೆಟೀರಿಯಲ್ ಬಂದಾಗ 42,101 ಕ್ರೆಡಿಟ್ ಕೊಟ್ಟಿದೀವಲ್ವಾ, ಇಲ್ಲಿ 22,210 ಮೆಟೀರಿಯಲ್ ಪರ್ಚೇಸ್ ಅಕೌಂಟ್ ಡೆಬಿಟ್, ಕ್ರೆಡಿಟ್ 42,101 ಅಂತ ಕೊಟ್ಟಿದೀವಿ. ಈಗ ಬಿಲ್ ಬಂದಿದ್ದು 42,101 ಅಲ್ಲಿ ಬಿಲ್ ಬರುತ್ತೆ. ಬಿಲ್ ಬಂದಾಗ ಪಾಸ್ ಮಾಡ್ಬೇಕಾದ್ರೆ ಅದನ್ನ ಡೆಬಿಟ್ ಮಾಡ್ತೀವಿ ಅಂದ್ರೆ ಅಕೌಂಟ್ 0 ಆಗ್ಬೇಕು. ಎಷ್ಟು ಬಿಲ್ ಬಂದಿರುತ್ತೋ ಅಷ್ಟು ಅಮೌಂಟ್ ಲೆಸ್ ಆಗ್ಬೇಕು 42,101 ಶೆಡ್ಯೂಲ್ ನಲ್ಲಿ. ಅದನ್ನ ಯಾವ್ದಾದಕ್ಕೆ ಕೊಡ್ತೀವಿ ಅಂತಂದ್ರೆ, ಡೆಬಿಟ್ 76,210 ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನಾದ್ರು ಕೊಟ್ರೆ ಅದು ಎಕ್ಸ್ಟ್ರಾ, ಅದನ್ನ 76,210 ಡೆಬಿಟ್ ಮಾಡ್ತೀವಿ. ಹಾಗೆ ಪರ್ಚೇಸ್ ರೇಟು ಮತ್ತು ಇದು ಶೆಡ್ಯೂಲ್ ಆಫ್ ರೇಟು ಡಿಫರೆನ್ಸ್ ಇದ್ರೆ ಅದನ್ನ 79,110 ನಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ ಡಿಫರೆನ್ಸ್. ಹಾಗೆ ಏನಾದ್ರು ಪೆನಾಲ್ಟಿ ಹಾಕಿದ್ರೆ 28,105 ನಲ್ಲಿ ಲೇಟ್ ಸಪ್ಲೈಗೆ ಪೆನಾಲ್ಟಿನ ಅಕೌಂಟ್ ಮಾಡ್ಕೊಳ್ತೀವಿ. 25,501 ಅಡ್ವಾನ್ಸ್ ಸಪ್ಲೈಯರ್ಸ್ ರಿಕವರಿ ಮಾಡ್ಕೊಳ್ತೀವಿ ಬಿಲ್ ನಲ್ಲಿ. ಅಲ್ಲಿ ಡೆಬಿಟ್ ಮಾಡಿದೀವಲ್ವಾ ಇಲ್ಲಿ, ಅದಕ್ಕೆ ಕ್ರೆಡಿಟ್ ಬಂದು ಕ್ಲಿಯರ್ ಆಗುತ್ತೆ.
ಇಲ್ಲಿ 25,501 ಡೆಬಿಟ್ ಮಾಡಿದೀವಿ. ಎಷ್ಟು ಡೆಬಿಟ್ ಮಾಡಿದ್ವು ಅಷ್ಟು ಅಮೌಂಟ್ ಕ್ರೆಡಿಟ್ ಕೊಡ್ತೀವಿ, ಅವಾಗ ಅದು 0 ಆಗುತ್ತೆ. ನೆಕ್ಸ್ಟ್ ಬ್ಯಾಲೆನ್ಸ್ ಅಮೌಂಟ್ ಸಪ್ಲೈಯರ್ಗೆ ಎಷ್ಟು ಕೊಡ್ಬೇಕು ಅದು 42,201 ಹೋಗುತ್ತೆ ಸನ್ರಿ ಕ್ರೆಡಿಟರ್ಸ್ ಕಂಟ್ರೋಲ್ ಅಕೌಂಟ್ ಅಂತ. ಇಲ್ಲಿಂದ 42,201 ಹೇಳಮ್ಮ. ಸರ್ ಪೆನಾಲ್ಟಿ 42,109 ಅಲ್ವಾ ಸರ್? 42,109 ಈಗ ಮಾಡ್ಕೊಂಡಿರೋದು 42 ಅಲ್ಲ 46,109 ಅಲ್ವಮ್ಮ? 46,109 ಹಾ ಸರ್. 46,109 42 ಅಲ್ಲ. ಅದು ಪೆನಾಲ್ಟಿ ಫೈನಲೈಸ್ ಮಾಡೋದಕ್ಕೆ ಅಲ್ಲಿ ಪೆಂಡಿಂಗ್ ಇಟ್ಕೊಂಡಿರ್ತೀವಿ, ಡಿಪಾಸಿಟ್ ಹಾಕಿರ್ತೀವಿ. ಏನಾದ್ರು ವೇವ್ ಮಾಡಿದ್ರೆ ಅದು ವಾಪಸ್ ಕೊಡೋದಕ್ಕೆ ಪ್ರಾಬ್ಲಮ್ ಆಗಲ್ಲ ಅಂತ. 28,105 ಅಂತಂದ್ರೆ ಇದು ಬುಕ್ ನಲ್ಲಿರೋದು ನಾನು ಹಾಕ್ತಾ ಇದ್ದೀನಿ. 46,109 ಅದು ಈಚೆಗೆ ಕೊಟ್ಟಿರೋ ಅಕೌಂಟೆಂಟ್, ಅದು ಜೆವಿ ಪಾಸ್ ಮಾಡ್ಬೇಕಾದ್ರೆ ಹಾಕೋದಿಲ್ಲ. 28,105 ಬದಲು 46,109 ಹಾಕೋತಾ ಇದ್ದಾರೆ ಅಷ್ಟೇನೆ. ಸರ್ ಅದು 20,105 ಅದು ಏನಕ್ಕೆ ಯೂಸ್ ಮಾಡ್ತಾರೆ? 28,105 ಕ್ರೆಡಿಟ್ ಯಾವ್ದಕ್ಕೆ ಕೊಡ್ತಾರೆ? 28,105 ಕ್ರೆಡಿಟ್ ಅಂದ್ರೆ ಪೆನಾಲ್ಟಿ ರಿಕವರಿ ಮಾಡಿರೋದು. ಓಕೆ ಸರ್. ಆಮೇಲೆ ನಾವು 62 ಕ್ರೆಡಿಟ್ ಕೊಡ್ತೀವಿ, ಅದರ್ ಇನ್ಕಮ್ ಅಂತ ಹೇಳಿ. ಓಕೆ ಸರ್. ಇವಾಗ 28,105 ಅದು ನಾನ್ ರಿಫಂಡೇಬಲ್ ಅಲ್ಲ ಸರ್? ಅದು 28,105 ನಾಟ್ ರಿಫಂಡಬಲ್ ಅಲ್ಲ, ಇಟ್ ಇಸ್ ಆಲ್ಸೋ ಇಂಟರ್ಮೀಡಿಯರಿ ಅಕೌಂಟ್. ಇದಕ್ ಬದಲು ಈಗ ಏನ್ ಮಾಡಿದ್ದಾರೆ, ಇಲ್ಲಿ ಹಾಕ್ಬಿಡ್ತೀನಿ ಬೇಕಾದ್ರೆ. $46,109 ಇಟ್ಕೊಳ್ಳಿ. ಆದ್ರೆ ಅದು ಸನ್ರಿ ರಿಟರ್ನ್ಸ್ ಫಾರ್ ಮಿಸ್ಲೇನಿಯಸ್ ಇನ್ಕಮ್ ಆಗಲ್ಲ 46,109. ಅದ್ರೊಳಗಡೆ ಏನಾಗುತ್ತೆ 46,109 ಅಂದ್ರೆ ಪೆನಾಲ್ಟಿ ನಾವ್ ಏನ್ ಹಾಕಿದೀವಿ ಅದನ್ನ ವೇವ್ ಮಾಡಿ ರೀಫಂಡ್ ಮಾಡೋದಕ್ಕೆ ಪ್ರಾವಿಷನ್ ಇದೆ 46,109 ನಲ್ಲಿ. ಸರ್ 28,105 ಅಲ್ಲಿ ಹಾಕಿದಾಗ ರೀಫಂಡ್ ಮಾಡಕ್ ಬರಲ್ವಾ ಸರ್? ರೀಫಂಡ್ ಮಾಡಕ್ ಬರಲ್ಲ, ಡೈರೆಕ್ಟ್ 62 ಹೊರಟೋಗುತ್ತೆ ಇನ್ಕಮ್ ಅಂತ. ಇದು ಹಾಕೊಂಡಿರಿ ಬೇಕಾದ್ರೆ 46,109 ಅಂತ ತಿಳ್ಕೊಂಡಿರಿ. ಇದಾದ್ರೆ ಡಿಪಾಸಿಟ್ ಇಟ್ಕೊಂಡಿರ್ತೀವಿ, ಇಲ್ಲಿಂದ ರೀಫಂಡ್ ಮಾಡ್ಬೋದು. 28,105 ಆದ್ರೆ ಡೈರೆಕ್ಟ್ 62 ಕ್ರೆಡಿಟ್ ಹೊರಟೋಗುತ್ತೆ. ಆಮೇಲೆ ಪೆನಾಲ್ಟಿ ಯಾಕೆ ಬರುತ್ತೆ ಸರ್? ಲೇಟ್ ಸಪ್ಲೈ. ಇವಾಗ ನಾವು ಮೆಟೀರಿಯಲ್ ಪರ್ಚೇಸ್ ಮಾಡ್ಬೇಕಾದ್ರೆ ಒಂದ್ ತಿಂಗಳ ಒಳಗಡೆ ಸಪ್ಲೈ ಮಾಡ್ಬೇಕು ಅಂತೀವಿ. ಒಂದ್ ತಿಂಗಳ ಒಳಗಡೆ ಸಪ್ಲೈ ಮಾಡಿದ್ರೆ ಲೇಟ್ ಆಗಿ ಸಪ್ಲೈ ಮಾಡಿದ್ರೆ ಅದಕ್ಕೆ ಪೆನಾಲ್ಟಿ ಹಾಕ್ತಿವಿ. ಪರ್ ವೀಕ್ 0.5%. ಟೋಟಲ್ ಕಾಸ್ಟ್ ಆಫ್ ಇದ್ರಲ್ಲಿ 0.5% ಸರ್? ಹೌದು, 0.5% ಮ್ಯಾಕ್ಸಿಮಮ್ 10%. ಒಂದ್ ವಾರಕ್ಕೆ 0.5% ಸರ್? ಹೌದು, ಅದು ವಾಲ್ಯೂಮ್ 2 ನಲ್ಲಿ ಮುಗ್ದೋಗ್ಬಿಟ್ಟಿದೆ ಅಮ್ಮ, ಎಲ್ಲ ಪಾಸ್ ಮಾಡ್ಬಿಟ್ಟಿದೆ ಎಕ್ಸಾಮ್. ಈಗ ಪಾರ್ಟ್ ಬಿ ಬರ್ಬೇಕಾದ್ರೆ ಪಾರ್ಟ್ ಎ ಪಾಸ್ ಆಗಿದೆ ಅಂತ. ಪಾರ್ಟ್ ಎ ನಲ್ಲಿ ವಾಲ್ಯೂಮ್ 2 ನಲ್ಲಿ ಇದೆಲ್ಲ ಕಂಡೀಷನ್ಸ್ ಬರುತ್ತೆ, ಎಷ್ಟು ಪೆನಾಲ್ಟಿ ಹೇಗ್ ಹಾಕ್ಬೇಕು ಅದೆಲ್ಲ. ಇಲ್ಲಿ ಬರೀ ಅಕೌಂಟ್ ಮಾಡ್ಕೊಳ್ಳೋದು ಮಾತ್ರ ವಾಲ್ಯೂಮ್ 3 ನಲ್ಲಿ. ಇಲ್ಲಿ ಈ 79,110 ಕ್ರೆಡಿಟ್ ಕೊಡ್ತೀವಲ್ಲ, ಈ ಕ್ರೆಡಿಟ್ ಕೊಡೋದು ಯಾವ್ದಕ್ಕೆ ಅಂದ್ರೆ ಪರ್ಚೇಸ್ ಪ್ರೈಸ್ ಕಮ್ಮಿ ಇದ್ರು ಸ್ಟ್ಯಾಂಡರ್ಡ್ ರೇಟ್ ಜಾಸ್ತಿ ಇದ್ರೆ ಆ ಡಿಫರೆನ್ಸ್ ಅಮೌಂಟ್ ನ ಕ್ರೆಡಿಟ್ ಕೊಡ್ತೀವಿ. ಅದೇ ಪರ್ಚೇಸ್ ಪ್ರೈಸ್ ಜಾಸ್ತಿ ಇದ್ದು ಸ್ಟ್ಯಾಂಡರ್ಡ್ ರೇಟ್ ಕಡಿಮೆ ಇದ್ರೆ 79,110ಗೆ ಡೆಬಿಟ್ ಮಾಡ್ತೀವಿ, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಂತ ಹೇಳಿ. ಸೊ 79,110 ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಕೌಂಟ್, ಇಟ್ ಮೇ ಶೋ ಐದರ್ ಡೆಬಿಟ್ ಬ್ಯಾಲೆನ್ಸ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್. ಅದೊಂದು ಅಕೌಂಟ್ ಕೋಡ್ ಚೇಂಜ್ ಆಗುತ್ತೆ ಅಲ್ಲಿಗೆ. ಈ ಜೆವಿನಲ್ಲಿ ಒಂದು ಪರ್ಚೇಸ್ ಪ್ರೈಸ್ ಸ್ಟ್ಯಾಂಡರ್ಡ್ ರೇಟ್ ಇಸ್ ಮೋರ್ ದನ್ ಪರ್ಚೇಸ್ ಪ್ರೈಸ್ ಆದ್ರೆ ಮೇಲ್ಗಡೆ ಇರೋ ಎಂಟ್ರಿ, ಇವ್ ಪರ್ಚೇಸ್ ಪ್ರೈಸ್ ಇಸ್ ಮೋರ್ ದನ್ ಸ್ಟ್ಯಾಂಡರ್ಡ್ ರೇಟ್ ಆದ್ರೆ ಈ ಎಂಟ್ರಿ ಬರುತ್ತೆ. ರೇಟ್ ಅಂದ್ರೆ ಪ್ರೈಸ್ ಬುಕ್ ಇರುತ್ತಲ್ಲ ಸರ್, ಅದ್ರಲ್ಲಿ ನೋಡ್ಬಿಟ್ಟು ಡಿಫರೆನ್ಸ್ ಇದ್ ಮಾಡ್ತಾರ ಸರ್? ಅಲ್ಲಮ್ಮ, ಇವಾಗ ಸ್ಟ್ಯಾಂಡರ್ಡ್ ರೇಟ್ ನಲ್ಲಿ ನಾವು ಅಕೌಂಟ್ ಮಾಡ್ಕೊಂಡಿರ್ತೀವಲ್ವಾ? ಹಾ ಸರ್. ಸ್ಟೋರ್ ಲೆಜರ್ ನಲ್ಲಿ ಸ್ಟ್ಯಾಂಡರ್ಡ್ ರೇಟ್ ಅಲ್ಲಿ ಅಕೌಂಟ್ ಮಾಡ್ಕೊಂಡಿರ್ತೀವಿ. ಬಿಲ್ ಪಾಸ್ ಮಾಡೋಕ್ ಬಂದಾಗ
ಅಲ್ಲಿ ಪ್ರೈಸಿಂಗ್ ಲೆಟರ್ ಅಲ್ಲಿ ಎಷ್ಟು ಅಮೌಂಟ್ ಅಕೌಂಟ್ ಮಾಡ್ಕೊಂಡಿದೀವಿ ಸರ್ಟಿಫಿಕೇಟ್ ಹಾಕಿ ಕೊಡ್ತಾವ MAS ನಲ್ಲಿ. ಓಕೆ ಸರ್. MAS ನಲ್ಲಿ ಅಷ್ಟು ಕೊಟ್ಟಿರುವಾಗ ಬಿಲ್ ಎಷ್ಟು ಅಮೌಂಟ್ ಇದೆ ಆ ಡಿಫರೆನ್ಸ್ ಅಮೌಂಟ್ ಗೆ ಹಾಕೊಳ್ತೀವಿ. ಹಾ ಓಕೆ ಸರ್. ಒಂದು ಯಾವಾಗಲೂ ಗೋಲ್ ಇದ್ರದ್ದು. ನೆಕ್ಸ್ಟ್ ಬಿಲ್ ಪಾಸ್ ಮಾಡಿ ಅಂದ್ರೆ ಚೆಕ್ ಇಶ್ಯೂ ಮಾಡ್ತೀವಲ್ಲ, ಚೆಕ್ ಇಶ್ಯೂ ಮಾಡಿದಾಗ ಎಂಟ್ರಿ ಡೆಬಿಟ್ 42,201 ಕ್ರೆಡಿಟ್ ಬ್ಯಾಂಕ್ ಅಕೌಂಟ್. ಗೆ ಇಲ್ಲಿ ಕ್ರೆಡಿಟ್ ಕೊಟ್ಟಿದೀವಿ ನೋಡಿ, ಎಷ್ಟು ದುಡ್ಡು ಸಪ್ಲೈಯರ್ ಕೊಡ್ಬೇಕು ಅಂತ. 42,101 ಅಲ್ಲಿರೋದು ಬಿಲ್ ಅಮೌಂಟ್. ಅದ್ರೊಳಗಡೆ ನಾವು ಏನ್ ರಿಕವರಿ ಮಾಡ್ಬೇಕು ರಿಕವರಿ ಎಲ್ಲ ಮಾಡ್ಕೊಂಡು ಅಡ್ವಾನ್ಸ್ ಇದ್ರೆ, ಏನು ಇಲ್ಲದೆ ಇದೆ 42,101 ಅಲ್ಲಿ ಪರ್ಚೇಸ್ ಪ್ರೈಸ್ಗೂ ಸ್ಟ್ಯಾಂಡರ್ಡ್ ರೇಟ್ಗೂ ಡಿಫ್ರೆನ್ಸ್ ಇಲ್ಲದೆ ಇದೆ 42,101 ಅಲ್ಲಿ ಇರೋ ಅಷ್ಟೇ 42,201 ಅಲ್ಲಿ ಬಂದ್ಬಿಡುತ್ತೆ. ಲೇಟ್ ಸಪ್ಲೈ ಇಲ್ಲದೆ ಇದೆ ಬಂದಾಗ ಅಷ್ಟೇ ದುಡ್ಡು ನಾವು ಪೇಮೆಂಟ್ ಮಾಡ್ತೀವಿ. 42,201 ಡೆಬಿಟ್ ಮಾಡಿ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಕೊಡ್ತೀವಿ 24.4. ಇದು ಬಿಲ್ ಪಾಸಿಂಗ್ ಎಂಟ್ರಿ. ಇದು 24.4 ಆದ್ಮೇಲೆ 3 ಸ್ಟಾರ್ ಅಂದ್ರೆ ಏನ್ ಸರ್ ಅದು? 3 ಸ್ಟಾರ್ ಅಂತಂದ್ರೆ ಅದ್ರೊಳಗಡೆ ಬ್ಯಾಂಕ್ ಅಕೌಂಟ್ ಗೆ ನಾನು ಹೇಳಿದ್ನಮ್ಮ, ಒಂದೊಂದು ಬ್ಯಾಂಕು ಒಂದೊಂದು ಬೇರೆ ಬೇರೆ ಅಕೌಂಟ್ ಕೋಡ್ ಇದೆ ಅಂತ. 401, 402, 403 ಅಂತ ಇರ್ಬೋದು. ಆಮೇಲೆ ನೆಕ್ಸ್ಟ್ 6 ಡಿಜಿಟ್ ಲೊಕೇಶನ್ ಕೋಡ್, ಆಕ್ಟಿವಿಟಿ ಕೋಡ್, ಯಾವ ವೋಲ್ಟೇಜ್ ನಲ್ಲಿ ಆಗಿದೆ ಅಂತ. ವೋಲ್ಟೇಜ್ ಕ್ಲಾಸ್ 4th ಸ್ಟಾರ್. ಇದಿಷ್ಟು ಬಿಲ್ ಪಾಸಿಂಗ್ ಎಂಟ್ರಿ. ನೆಕ್ಸ್ಟ್ ನೀವು ಯಾರು ಕೇಳಿದ್ರ ಮೆಟೀರಿಯಲ್ ಇಶ್ಯೂ ಮಾಡೋದು ಅಂತ, ಈಗ ಬಂತು ನೋಡಿ. ಮೆಟೀರಿಯಲ್ ಇಶ್ಯೂ ಮಾಡ್ಬೇಕಾದ್ರೆ ಎರಡು ತರ ಇಶ್ಯೂ ಮಾಡ್ತೀವಿ. ಒಂದು ಕ್ಯಾಪಿಟಲ್ ವರ್ಕ್ಸ್ಗೆ, ಇನ್ನೊಂದು ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ವರ್ಕ್ಸ್ಗೆ. ಕ್ಯಾಪಿಟಲ್ ವರ್ಕ್ಸ್ ಹೇಳಿ ಸರ್. ಸೆಂಟ್ರಿ ಕ್ರೆಡಿಟರ್ ಕಂಟ್ರೋಲ್ ಅಕೌಂಟ್ ಅಂದ್ರೆ ಏನ್ ಸರ್ ಅದು? ಅಂದ್ರೆ ಸೆಂಟ್ರಿ ಕ್ರೆಡಿಟರ್ ಸಾಲಗಾರರದ್ದು. ಹಾ ಸರ್. ಓಕೆ ಓಕೆ ಸರ್. ನಮ್ಮಿಂದ ಸಾಲ ಪಡ್ಕೊಂಡಿರೋದ ಸರ್? ಅಲ್ಲ, ನಾವು ಕೊಡ್ಬೇಕಾಗಿರೋದು ಬಾಕಿ. ನಾವು ಕೊಡ್ಬೇಕಾಗಿರೋದ ಸರ್? ಡೆಟಾರ್ಸ್ ಅಂದ್ರೆ ನಮ್ಮಿಂದ ಪಡ್ಕೊಂಡಿರೋರು. ಇವಾಗ ವಿದ್ಯುತ್ ಶಕ್ತಿ ಖರೀದಿ ಮಾಡಿದ್ರೆ ಅವರೆಲ್ಲ ಡೆಟಾರ್ಸ್. ನಾವು ಸಾಮಗ್ರಿ ಖರೀದಿ ಮಾಡ್ತೀವಲ್ಲ, ಸರಬರಾಜು ಮಾಡಿರ್ತಲ್ಲ, ಅವರೆಲ್ಲ ಕ್ರೆಡಿಟಾರ್ಸ್. ಹಾ ಓಕೆ ಓಕೆ ಸರ್. ಓಕೆ ಸರ್. ನೆಕ್ಸ್ಟ್ ಮೆಟೀರಿಯಲ್ ಸ್ಟೋರ್ ಇಂದ ಇಶ್ಯೂ ಮಾಡಿದ್ರೆ, ಕ್ಯಾಪಿಟಲ್ ವರ್ಕ್ ಇಶ್ಯೂ ಮಾಡಿದ್ರೆ ಅವ ವರ್ಕ್ ಇನ್ ಪ್ರೋಗ್ರೆಸ್ 14 ಬರುತ್ತೆ. ನಿನ್ನೆ ಹೇಳಿದ್ದೆ ನೋಡಿ, 14 CWIP ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್. ಅದಕ್ಕೆ ಡೆಬಿಟ್ ಮಾಡಿ 22,310 ಕ್ರೆಡಿಟ್ ಕೊಡ್ತೀವಿ. ಮೆಟೀರಿಯಲ್ ಇಶ್ಯೂ ಟು ಕ್ಯಾಪಿಟಲ್ ವರ್ಕ್ಸ್. ಹಾಗೆ ಮೆಟೀರಿಯಲ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಇಶ್ಯೂ ಮಾಡಿದ್ರೆ ಅಕೌಂಟ್ ಕೋಡ್ ಡೆಬಿಟ್ 74, ಕ್ರೆಡಿಟ್ 22,320. ಏನಾದ್ರು ಡೌಟ್ ಇದೆಯಾ ಸರ್? ಬಿಲ್ ಪಾಸಿಂಗ್ ಎಂಟ್ರಿಯಲ್ಲಿ ಈಗ ಹೊಸ CGST SGST ಎಲ್ಲ ಬಂದಿದೆಯಲ್ಲ, ಅದು ಹಾಕ್ಬೇಕಾಗುತ್ತಾ ಸರ್? ಅದು ಮುಂದಕ್ಕೆ ತೋರಿಸ್ತೀನಿ. ಈಗ ಫಸ್ಟ್ ಬೇಸಿಕ್ ಎಂಟ್ರಿ ತೋರಿಸ್ತಾ ಇದ್ದೀನಿ. ಓಕೆ ಸರ್. ಸರ್ 74 R&M ಅಂತ ಅಲ್ಲ ಸರ್? R&M ಅಂದ್ರೆ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್. ಓಕೆ. ಸರ್ ಇವೆಲ್ಲ ಅಕೌಂಟ್ ಕೋಡ್ಸ್ ಡಿವಿಷನ್ ಅಂಡ್ ಅಬೋ ಆಫೀಸ್ ಅಲ್ಲಿ ವರ್ಕ್ ಆಗುತ್ತೆ. ಸರ್ O&M ವರ್ಕ್ಸ್ ರಿಪೇರ್ಸ್ ಅಂಡ್ ಮೆಟೀರಿಯಲ್ಸ್ ಆಗಿರುತ್ತಾ? ಹೌದು. O&M ವರ್ಕ್ಸ್ ಅಂದ್ರೆ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ವರ್ಕ್ಸ್. ಕನ್ಸ್ಟ್ರಕ್ಷನ್ ಅಂದ್ರೆ ಮೇಜರ್ ವರ್ಕ್ಸ್ ಹೋಗ್ಬಿಡುತ್ತೆ. ಹೊಸ ಆಸ್ತಿ ಮೇಜರ್ ವರ್ಕ್ಸ್ ಅಲ್ಲಿ ಆಗುತ್ತೆ. ಈಗ ಇನ್ ಕೇಸ್ TC ಡ್ರಾ ಮಾಡೋದು, ಅದು TC ರಿಟರ್ನ್ಸ್ ಹಾಕೋದು ಅವೆಲ್ಲ ಸರ್? TC ಹೊಸದಾಗಿ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡೋದಾದ್ರೆ O&M ವರ್ಕ್ ನಲ್ಲೇನೆ ಆವಾಗ 14 ಗೆ ಡೆಬಿಟ್ ಆಗುತ್ತೆ.
replacement of CTs, ಇದು TCಗಳು with higher capacity, lower capacity, higher capacity ಅಥವಾ ಕೆಟ್ಟೋದ್ರು ಅಂತ ಇದ್ರು ಹೊಸದು ಹಾಕೋದು ಅದೆಲ್ಲ ಅವಾಗ 14 ಅಲ್ಲಿ ಆಪರೇಟ್ ಆಗುತ್ತೆ. ಸರ್ ಇದು ಮೆಟೀರಿಯಲ್ ಡ್ರಾ ಮಾಡ್ತಾರಲ್ಲ ಸರ್ ಅದನ್ನ ಪೇಮೆಂಟ್ ಎಲ್ಲಾನು ಡಿವಿಷನ್ ಆಫೀಸರ್ ಬಿಲ್ ಪಾಸಿಂಗ್ ಮಾಡ್ತಾರ ಸರ್? ಬಿಲ್ ಪಾಸಿಂಗ್ ಅವರು ಯಾವ್ದಕ್ಕೆ ಮೆಟೀರಿಯಲ್ ಡ್ರಾ ಮಾಡಿದ್ದು? ಮೆಟೀರಿಯಲ್ ಡ್ರಾ ಮಾಡಿದ್ರೆ ಅದಕ್ಕೆ ಅಕೌಂಟ್ ಮಾಡೋರು ಯಾರು? ಪ್ರೈಸಿಂಗ್ ಮತ್ತು ಸ್ಟಾಕ್ ಕಂಪೈಲರ್, ಬಿಲ್ ಪಾಸಿಂಗ್ ನವರಲ್ಲ. ಓಕೆ ಸರ್. ಅಲ್ಲ ಬಿಲ್ ಮಾಡಿ ಅದನ್ನ ಇದನ್ನ ಕಳಿಸ್ತಾರಲ್ಲ ಸರ್, ಈಗ ಇದು ಸ್ಟೋರ್ ಇಂದ ಮೆಟೀರಿಯಲ್ ಡ್ರಾ ಮಾಡ್ತಾರೆ ಓಲ್ಡಮ್ ವರ್ಕ್ಸ್ ಗೆ, ಆ ಮೆಟೀರಿಯಲ್ ಡ್ರಾ ಮಾಡಿದ್ದನ್ನ ಬಿಲ್ ಪಾಸಿಂಗ್ ನವರು ಬಿಲ್ ಪಾಸ್ ಮಾಡ್ತಾರೆ. ಮೆಟೀರಿಯಲ್ ಸ್ಟೋರ್ ನಿಂದ ಡ್ರಾ ಮಾಡಿದ್ರೆ ಬಿಲ್ ಯಾಕಮ್ಮ ಪಾಸ್ ಮಾಡ್ಬೇಕು? ನಾವು ಆಗ್ಲೇ ದುಡ್ಡು ಕೊಟ್ಟು ಮೆಟೀರಿಯಲ್ ಅದು ವರ್ಕ್ಸ್ ಗೆ ಇಶ್ಯೂ ಮಾಡ್ತೀವಿ ಅಷ್ಟೇನೆ. ಅಲ್ಲಿ ಬಿಲ್ ಮಾಡೋದು ಬರೀ ಲೇಬರ್ ಚಾರ್ಜ್. ಎಸ್ ಸರ್, ಎಸ್ ಸರ್. ಬರೀ ಲೇಬರ್ ಚಾರ್ಜ್ ಬಿಲ್ ಮಾಡ್ತೀವಿ, ಲೇಬರ್ ಕಾಂಟ್ರಾಕ್ಟ್ ಬಿಲ್ ನಲ್ಲಿ. ಓಕೆ ಸರ್. ಈಗ ಇಶ್ಯೂ ಆಫ್ ಮೆಟೀರಿಯಲ್ಸ್ ಫ್ರಮ್ ಸ್ಟೋರ್ ಕ್ಯಾಪಿಟಲ್ ವರ್ಕ್ಸ್ ಗೆ 14 ಡೆಬಿಟ್ ಟು 22,310 ಕ್ರೆಡಿಟ್. O&M ಅಂದ್ರೆ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಗೆ 74 ಡೆಬಿಟ್ ಟು 22,320 ಕ್ರೆಡಿಟ್. ಈಗ ಅಂದ್ರೆ ಯಾವ್ಯಾವ್ದು ಬರುತ್ತೆ ಸರ್? ಹೊಸ ಆಸ್ತಿ ಕನ್ಸ್ಟ್ರಕ್ಷನ್, ಲೈನ್ ಕನ್ಸ್ಟ್ರಕ್ಷನ್, ಟ್ರಾನ್ಸ್ಫಾರ್ಮರ್ ಎರೆಕ್ಷನ್ ಅದೆಲ್ಲ ಬರ್ತಲ್ಲ, ಅದೆಲ್ಲ ಅಸೆಟ್. ಅದು 14. ಕ್ಯಾಪಿಟಲ್ ಆಗುತ್ತಾ? ಹೌದು. ಈಗ ಸ್ಟೇಷನ್ ಎಲ್ಲ ಎಕ್ಸ್ಟೆಂಡ್ ಮಾಡ್ತಾರಲ್ಲ ಸರ್, ಅದೆಲ್ಲ ಎಲ್ಲ ಕ್ಯಾಪಿಟಲ್ ಬರುತ್ತೆ. ಇರೋ ಆಸ್ತಿ ರಿಪೇರಿ ಮಾಡೋದು ಅದು O&M ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಬರುತ್ತೆ 74. ಸರ್ ಈಗ ರಿಪೇರ್ಸ್ ಅಂದ್ರೆ ಯಾವ್ದಾವ್ದು ಬರ್ತದೆ ಸರ್? ರಿಪೇರ್ ವರ್ಕ್ಸ್ ಅಂದ್ರೆ O&M ಅಲ್ಲಿ ಯಾವ್ದಾರು ಆಗ್ಬೋದು. ಯಾವ್ದು ಆಸ್ತಿ ಇದೆ ಅದಕ್ಕೆ ಏನ್ ರಿಪೇರಿ ಮಾಡ್ತೀವಿ ಅದೆಲ್ಲ O&M. ಹಾ ಸರ್, ಈಗ ವೆಹಿಕಲ್ಸ್ ಎಲ್ಲ ರೆಂಟ್ ಮೇಲೆ ತಗೊಂಡಿರ್ತಾರಲ್ಲ ಅವುಗಳದ್ದು ಸೋರ್ಸಿಂಗ್ ಅಲ್ವಮ್ಮ, ದುಡ್ಡು ಕೊಟ್ಬಿಡ್ತೀವಿ ನಾವು. ವೆಹಿಕಲ್ ರಿಪೇರಿ ಮಾಡೋದಿಲ್ಲ, ಬರೀ ಓಡಿಸಿದ್ದಕ್ಕೆ ದುಡ್ಡು ಕೊಡ್ತೀವಿ ಅಷ್ಟೇ. ಅದಕ್ಕೆ ರಿಪೇರಿ ದುಡ್ಡೆಲ್ಲ ಕೊಡಲ್ಲ. ಆಮೇಲೆ ನೆಕ್ಸ್ಟ್ ಪರ್ಚೇಸ್ ಮಾಡೋದು ಡೈರೆಕ್ಟ್ ಅಸೆಟ್ಸ್. ವೆಹಿಕಲ್, ಫರ್ನಿಚರ್ ಇದೆಲ್ಲ ಡೈರೆಕ್ಟ್ ಅಸೆಟ್ಸ್. ಅದು ಬರೋವಾಗ್ಲೇನೆ ಅದನ್ನ 14,607 ಡೆಬಿಟ್ ಮಾಡ್ಕೊಂಡು 42,101 ಹಾಕೊಳ್ತೀವಿ ಬಿಲ್ ಪಾಸ್ ಮಾಡ್ಬೇಕಾದ್ರೆ. ಯೂಸ್ ಮಾಡ್ಕೊಳ್ಳಿ ನೀವು. ಸರ್ ಇದು 14.607 ಐತಲ್ಲ ಸರ್? ಸರ್ ಇದರಲ್ಲಿ ವೆಹಿಕಲ್ ಪರ್ಚೇಸ್ ಮಾಡಿದ್ರೆ 14,607 ಡೆಬಿಟ್ ಮಾಡಿ 42,101 ಸನ್ರಿ ಕ್ರೆಡಿಟರ್ಸ್ ಫಾರ್ ಸಪ್ಲೈ ಆಫ್ ಮೆಟೀರಿಯಲ್ಸ್ ಅಂತ ಮಾಡ್ಕೋತೀವಿ. ವೆಹಿಕಲ್ ಬಂದು ಸ್ಟೋರ್ ಹೋಗುತ್ತೆ. ಸರಿ, ಅಕೌಂಟ್ ಹೆಡ್ 14.607 ಸರ್ ಪರ್ಚೇಸ್ ಮಾಡಿರ್ತೀವಲ್ಲ ಸರ್, ಆ ಅಮೌಂಟ್ 14.607 ಹೋಗತ್ರಿ. ಅಂದ್ರೆ 42.101 ಈ ಪರ್ಚೇಸ್ ಗೆ ಈ ಅಕೌಂಟ್ ಹೆಡ್ ಇಂದ ಪೇಮೆಂಟ್ ಮಾಡ್ಬೇಕು. ಅಲ್ಲ, ಅಷ್ಟು ಸಾಲ ಕೊಡ್ಬೇಕು ಅಂತ ಬರ್ಕೊಳ್ತೀವಿ. ಪೇಮೆಂಟ್ ಮಾಡೋದು ಬ್ಯಾಂಕ್ ನಿಂದ ಅಲ್ವಾ, ಕೊಡ್ಬೇಕು ಅಂತ ಬರ್ಕೋತೀವಿ. ನಾವು ಪ್ರಾವಿಷನ್ ಮಾಡ್ಕೊಳ್ಳೋದಲ್ವಾ ಸರ್? ಸರ್ ನಾವಿದು ವೆಹಿಕಲ್ ಪ್ರಾವಿಷನ್ ಮಾಡ್ಕೊಳ್ಳೋದು ಇಷ್ಟು ಕೊಡ್ಬೇಕು ಅಂತ ಪ್ರಾವಿಷನ್ ಮಾಡ್ಕೊಳ್ಳೋದು. ಆಮೇಲಿಂದ ಪೇಮೆಂಟ್ ಮಾಡ್ಬೇಕಾದ್ರೆ 42,101 ಡೆಬಿಟ್ ಮಾಡ್ಬಿಟ್ಟು 24 ಗೆ ಕ್ರೆಡಿಟ್, 42,201 ಕ್ರೆಡಿಟ್ ಕೊಡ್ತೀವಿ. ಸರ್ ಇದೆಲ್ಲ ಕ್ರೆಡಿಟ್ ಪರ್ಚೇಸ್ ಮಾಡೋದು ನಾವು? ಎಲ್ಲ ಕ್ರೆಡಿಟ್ ಪರ್ಚೇಸ್. ಯಾವ್ದು ಕ್ಯಾಶ್ ಕೊಟ್ಟು ಏನ್ ತಗೋತೀವಿ ನಾವು? ಕ್ಯಾಶ್ ಕೊಟ್ಟು ತಗೊಳ್ಳೋದು ಸ್ಟೇಷನರಿ ಮಾತ್ರ. ನೆಕ್ಸ್ಟ್ ಫರ್ನಿಚರ್ ಬಂದ್ರೆ 14,708. ಸರ್ ಈಗ ಇದು 22,210 ಅಲ್ಲಿ ಮೆಟೀರಿಯಲ್ ಪರ್ಚೇಸ್ ಅಂತ ಮಾಡ್ಕೊಂಡು ಫಸ್ಟ್ ಇದು ವೆಹಿಕಲ್ಸ್ ಆಗ್ಲಿ ಫರ್ನಿಚರ್ಸ್ ಆಗ್ಲಿ ವೆಹಿಕಲ್ ಬರಲ್ಲಮ್ಮ, ಅಲ್ಲಿ ಡೈರೆಕ್ಟ್ ಅಸೆಟ್ ಪರ್ಚೇಸ್ ಮಾಡೋದು ಬರೋದಿಲ್ಲ. ವೆಹಿಕಲ್, ಫರ್ನಿಚರ್ ಅದೆಲ್ಲ ಅಲ್ಲಿಗೆ ಬರಲ್ಲ. 22,210ಗೆ ಡೈರೆಕ್ಟ್ 14 CWIP ಹೊರಟೋಗುತ್ತೆ.
ಡ್ರಾ ಮಾಡಿದಾಗ 14 ಕ್ರೆಡಿಟ್ ಕೊಟ್ಟು 10 ಡೆಬಿಟ್ ಮಾಡ್ತೀವಿ ಅಸೆಟ್ ಅಕೌಂಟ್. ಹಾ ಸರ್. ಆಫೀಸ್ ಎಕ್ವಿಪ್ಮೆಂಟ್ 14,809. ಈಗ ನೋಡಿ ಆ ಮೆಟೀರಿಯಲ್ ಡ್ರಾ ಮಾಡಿದಾಗ ಅದು TNP ಆಗತ್ತೆ, ಯಾವುದು ಡೈರೆಕ್ಟ್ ಅಸೆಟ್ಸ್ ಅಲ್ಲ. ವೆಹಿಕಲ್ ಡ್ರಾ ಮಾಡಿದ್ರೆ 14,607 10,607 ಡೆಬಿಟ್ ಮಾಡಿ 14,607 ಕ್ರೆಡಿಟ್ ಕೊಡ್ತೀವಿ. 14,607 ಡೆಬಿಟ್ ಮಾಡ್ತಲ್ಲ ಅದಕ್ಕೆ ಕ್ರೆಡಿಟ್ ಕೊಡ್ತೀವಿ. ಅಲ್ಲಿಗೆ ಕ್ಲಿಯರ್ ಆಗತ್ತೆ ಅಕೌಂಟ್, ಅಸೆಟ್ ಆಗಿ ಕೂತ್ಕೊಳ್ತೀವಿ. ಫರ್ನಿಚರ್ಗೆ 10,708 14,708. ಆಫೀಸ್ ಎಕ್ವಿಪ್ಮೆಂಟ್ 10,809 ಕ್ರೆಡಿಟ್ 14,809. ಸರ್ ಇದೊಂಥರ ಡಬಲ್ ಎಂಟ್ರಿ ಅಂದ್ರೆ ಎರಡು ಎಂಟ್ರಿ ಆದಂಗ ಆಗುತ್ತೆ ಸರ್. ಡೈರೆಕ್ಟ್ ನಾವು ಡೈರೆಕ್ಟ್ ಪೇಮೆಂಟ್ ಮಾಡಲ್ಲ, ಆಮೇಲೆ ಡೈರೆಕ್ಟ್ ಆಗಿ ಯೂಸ್ ಕೊಡೋದಿಲ್ಲ, ಸ್ಟೋರ್ ಹೋಗ್ಬೇಕು. ಫಸ್ಟ್ ಟೋಟಲ್ ಅಕೌಂಟ್ ಆಗ್ಬೇಕು ಎಲ್ಲದೂ. ಅಂದ್ರೆ ಮಲ್ಟಿಪಲ್ ಎಂಟ್ರೀಸ್ ಆಗುತ್ತೆ ಇದು ಒಂದೊಂದು. ಹೌದು, ಮೆಟೀರಿಯಲ್ ಎಲ್ಲ ಇಟ್ ಮಸ್ಟ್ ಪಾಸ್ ಥ್ರೂ ಸ್ಟೋರ್. ಅಕೌಂಟಬಿಲಿಟಿ ಸಿಗ್ಲಿ ಅಂತ ಸ್ಟೋರ್ಸಿಗೆ ಫಸ್ಟ್ ನೀವು ವೆಹಿಕಲ್ ಪರ್ಚೇಸ್ ಮಾಡಿದನ್ನ ಕರೆಕ್ಟ್ ಆಗಿ ಡ್ರೈವರೇ ತಗೊಂಡ್ ಹೋಗ್ತಾನೆ ಅಂದ್ರೂ ಅಕೌಂಟಿಂಗ್ ಪ್ರೊಸೀಜರ್ ಸ್ಟೋರ್ ಹೋಗಿ ತಗೊಂಡ್ ಹೋಗ್ಯಾನೆ ಅಂತಲೇ ತೋರಿಸ್ಬೇಕು. ಫಸ್ಟ್ ಅಕೌಂಟಿಂಗ್ ಹೋಗಿ ಆಮೇಲೆ 10 ಬರ್ಬೇಕು. ನಂತರ ಇಶ್ಯೂ ಆಗುತ್ತೆ. TNP ಅಂದ್ರೆ ಏನೋ ಫುಲ್ ಫಾರ್ಮ್ ಇದೆಯಾ ಸರ್? T and P ಅಂತ ಇದೆಯಲ್ಲ ಸರ್, ಅದಕ್ಕೇನಾದ್ರೂ ಫುಲ್ ಫಾರ್ಮ್ ಇದೆಯಾ ಸರ್? ಟೂಲ್ಸ್ ಅಂಡ್ ಪ್ಲಾಂಟ್ಸ್. ಓಕೆ ಸರ್. ನೆಕ್ಸ್ಟ್ ಅಸೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಅಕೌಂಟ್ ಹೆಡ್ 10, CWIP 14. ಯಾವುದೇ ನೀವು ಕ್ಯಾಟಗರೈಸ್ ಮಾಡ್ಬೇಕಾದ್ರೆ 10 ಹೋಗುತ್ತೆ ಅಸೆಟ್, 14 ಕ್ರೆಡಿಟ್ ಆಗುತ್ತೆ. ಸರ್ CWIP ಅಂದ್ರೆ ಸರ್? ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್. ಓಕೆ. ಡೆಬಿಟ್ ಕ್ರೆಡಿಟ್ ಕನ್ಫ್ಯೂಸ್ ಇರೋದು ಸರ್, ಯಾವಾಗ ಡೆಬಿಟ್ ಮಾಡೋಕೆ ಏನ್ ಕ್ರೆಡಿಟ್? ನಿಮಗೆ ಆ ಇದೆಯಲ್ಲ ಅದು ಡಬಲ್ ಎಂಟ್ರಿ ಬುಕ್ ಕೀಪಿಂಗ್, ಅದ್ರೊಳಗೆ ಡೆಬಿಟ್ ಕ್ರೆಡಿಟ್ ಸರಿಯಾಗಿ ಅರ್ಥ ಆಗಿದ್ರೆ ಇಲ್ಲೂ ಡೆಬಿಟ್ ಕ್ರೆಡಿಟ್ ಅರ್ಥ ಆಗತ್ತೆ. ಅಲ್ಲಿ ಅರ್ಥ ಆಗಿಲ್ಲದೆ ಅಂದ್ರೆ ಇಲ್ಲೂ ಅರ್ಥ ಆಗಲ್ಲ. ಸರ್ ಇದು ಇಲ್ಲಿ ಅದು ಡೆಬಿಟ್ ಯಾವ್ದಕ್ಕೆ ಕ್ರೆಡಿಟ್ ಯಾವ್ದಕ್ಕೆ ಗೊತ್ತಾಗುತ್ತೆ, ಬಟ್ ಅಕೌಂಟ್ ಎಡ್ಸ್ ಇದೆಯಲ್ಲ ಅದೇ ಕನ್ಫ್ಯೂಷನ್ ಸರ್. ಅದು ನೆನ್ಪಿಟ್ಕೊಳ್ಳೋದು ಕಷ್ಟ. ಅದಕ್ಕೆ ನಾನು ಅಸೆಟ್ ಫಸ್ಟ್ ಅಕೌಂಟ್ ಗ್ರೂಪ್ ಅಷ್ಟೇ ನೆನ್ಪಿಟ್ಕೊಳ್ಳಿ ಫಸ್ಟ್ ಅಂತ ಹೇಳ್ತಾ ಇರೋದು. ಗ್ರೂಪ್ ನೆನ್ಪಿಟ್ಕೋಬೇಕು. ಅಸೆಟ್ ಅಂದ್ರೆ 10, ಡಿಪ್ರಿಸಿಯೇಷನ್ ಅಂದ್ರೆ 12, ಪ್ರಾವಿಷನ್ ಅಂದ್ರೆ 12, ಡಿಪ್ರಿಸಿಯೇಷನ್ ಅಂದ್ರೆ 77, ರಿಲೀಸ್ ಅಸೆಟ್ ಅಂದ್ರೆ 16. ಈ ರೀತಿ ಅದನ್ನ ನೆನ್ಪಿಟ್ಕೋಬೇಕು ಫಸ್ಟ್. ಇಲ್ಲಿ ಕ್ಯಾಟಗರೈಸ್ ಮಾಡುವಾಗ 10 ಡೆಬಿಟ್ ಮಾಡ್ತೀವಿ, 14 ಕ್ರೆಡಿಟ್ ಕೊಡ್ತೀವಿ, 14 CWIP ಇಂದ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್. ಹಾಗೆ ಅಸೆಟ್ ಡಿಪ್ರಿಸಿಯೇಷನ್ ಪ್ರಾವಿಷನ್ ಮಾಡ್ಬೇಕಾದ್ರೆ 77 ಡಿಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಮಾಡ್ತೀವಿ, ಪ್ರಾವಿಷನ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಇಲ್ಲಿ 12 ನಲ್ಲಿ ಎಷ್ಟು ವರ್ಷ ಅಸೆಟ್ ಯೂಸ್ ಆಗಿದೆ ಅಷ್ಟು ಡಿಪ್ರಿಸಿಯೇಷನ್ ಅಕ್ಯುಮುಲೇಟ್ ಆಗುತ್ತೆ. 77 ಅಲ್ಲಿ ಆಯಾ ವರ್ಷದ ಡಿಪ್ರಿಸಿಯೇಷನ್ ಬಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೊರಟೋಗುತ್ತೆ. ಸರ್ 77 and 12 ಬೇರೆ ಬೇರೆ ಡಿಪ್ರಿಸಿಯೇಷನ್ ಪ್ರಾವಿಷನ್. ಅದು ಡಿಪ್ರಿಸಿಯೇಷನ್, ಇದು ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್. ಇಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಓಕೆ ಸರ್. ಆ ವರ್ಷ ಡಿಪ್ರಿಸಿಯೇಷನ್ ಆಗಿದ್ದು 77 ಅಲ್ಲಿ ಮಾತ್ರ ತಗೋತೀವಿ. ಹೌದು. ಕಂಟಿನ್ಯೂಸ್ ಆಗಿ ಡಿಪ್ರಿಸಿಯೇಷನ್ ಆಗಿದ್ರೆ ಅಲ್ಲ, ಅದು ಪ್ರತಿ ವರ್ಷ ಇದಕ್ಕೆ ಸೇರ್ಕೊಳ್ತಾ ಹೋಗುತ್ತೆ 12 ನಲ್ಲಿ. ಅಕ್ಯುಮುಲೇಟ್ ಆಯ್ತಾ ಹೋಗುತ್ತಲ್ಲ ಸರ್? ಹಾ. ಅಸೆಟ್ ರಿಲೀಸ್ ಮಾಡಿದ್ರೆ ಅವಾಗ ಡಿಪ್ರಿಸಿಯೇಷನ್ ಎಷ್ಟು ಪ್ರಾವಿಷನ್ ಇರುತ್ತೆ ಅಷ್ಟು ಡೆಬಿಟ್ ಮಾಡ್ತೀವಿ ಇಲ್ಲಿ. ಇವಾಗ ಅಸೆಟ್ ವ್ಯಾಲ್ಯೂ 10,000 ಎಕ್ಸಾಂಪಲ್. ಮ್ಯಾಕ್ಸಿಮಮ್ ಎಷ್ಟು ಡಿಪ್ರಿಸಿಯೇಷನ್? 80% ಸರ್.
90 ರೀ 90%. 90 9,000 ಅದು ಪೂರ್ತಿ ಅಸೆಟ್ ಲೈಫ್ ಪೂರ್ತಿ ಆದ್ರೆ 9,000 ಡಿಪ್ರಿಸಿಯೇಷನ್ ಆಗಿರುತ್ತೆ. ಆವಾಗ ಇಲ್ಲಿ 12 ಆ ಅಸೆಟ್ ನಲ್ಲಿ ಎಷ್ಟಿರುತ್ತೆ? 12 ನಲ್ಲಿ 9,000 ಇರುತ್ತೆ. ಹೌದಾ? ಹೌದು ಸರ್. 9,000 ಇರುತ್ತೆ. ಅಸೆಟ್ ವ್ಯಾಲ್ಯೂ ರಿಟರ್ನ್ ವ್ಯಾಲ್ಯೂ ಎಷ್ಟು ಅವಾಗ? 1,016.2 ಡೆಬಿಟ್ ಮಾಡ್ತೀವಿ. ಅಸೆಟ್ 10 ಅದ್ರೊಳಗೆ 10,000 ಆಗುತ್ತೆ. ಅವಾಗ ಎಷ್ಟು ಉಳಿಯುತ್ತೆ? ಅಸೆಟ್ ವ್ಯಾಲ್ಯೂ ಬರೀ 1,000 ಉಳ್ಕೊಳುತ್ತೆ. ಡಿಪ್ರಿಸಿಯೇಷನ್ 0 ಆಗುತ್ತೆ, ಅಸೆಟ್ 0 ಆಗುತ್ತೆ, ಅಸೆಟ್ ನಾಟ್ ಇನ್ ಯೂಸ್ ವ್ಯಾಲ್ಯೂ 1,000 ಉಳ್ಕೊಳುತ್ತೆ. 9,000 ಹಾಕ್ಬೇಕಾದ್ರೆ ಅದು ಲೈಫ್ ಪೂರ್ತಿ 10 year ಅಂತ ಲೈಫ್ ಹಿಡಿದ್ರು ಸರ್. 10 ವರ್ಷ ಅನ್ಕೊಳ್ಳಿ ಲೈಫ್. 10 ವರ್ಷ ಅಲ್ಲ, ಇವಾಗ 10 ವರ್ಷ ಅಂದ್ರೆ ಸರ್ ಒಂದ್ ಅಸೆಟ್ ಪ್ರೈಸ್ ಹಿಡಿದ್ರು ಸರ್ 10% ಅಂದ್ರೆ ಅದ್ರದ್ದು 9,000 ಡೆಪ್ರಿಸಿಯೇಷನ್ ಆಗುತ್ತೆ. 9,000 ಡಿಪ್ರಿಸಿಯೇಷನ್ ಆಗುತ್ತೆ. 1,000 ಅದ್ರ ವ್ಯಾಲ್ಯೂ ರೆಸಿಡ್ಯೂಯಲ್ ವ್ಯಾಲ್ಯೂ 1,000 ಮಾತ್ರ ಉಳಿಬೇಕು. ಸರ್ ಆಫ್ಟರ್ 9 years ಯೂಸ್ ಮಾಡಿರೋದ್ನ ಲಾಸ್ಟ್ ಫೈನಲ್ ವ್ಯಾಲ್ಯೂ ಅದ್ರ ಅಮೌಂಟ್ ಲೈಫ್ ಮುಗಿಯೋ ಅಷ್ಟೊತ್ತಿಗೆ 90% ಡಿಪ್ರಿಸಿಯೇಷನ್ ಪ್ರಾವಿಷನ್ ಆಗಿರುತ್ತೆ. 10% ಅದ್ರದ್ದು ರೆಸಿಡ್ಯೂಯಲ್ ವ್ಯಾಲ್ಯೂ ಉಳ್ಕೊಂಡಿರುತ್ತೆ. ಯಾವ ಅಮೌಂಟ್ ಡಿಪ್ರಿಸಿಯೇಷನ್ 77 ಐತಿ ಸರ್. ಆ ಹೇಳ್ದಾಗ್ರಿ ಇಯರ್ಲಿ ಡಿಪ್ರಿಸಿಯೇಷನ್ 77 ಹಾಕ್ತಿವಿ. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಇರುತ್ತೆ. ಬಿಗಿನಿಂಗ್ ಅಸೆಟ್ ಕ್ಯಾಟಗರೈಸ್ ಮಾಡಿದಾಗಿನಿಂದ ಅದು ರಿಲೀಸ್ ಆಗುವವರೆಗೂ ಎಷ್ಟು ವರ್ಷ ಇರುತ್ತೆ ಅಷ್ಟು ವರ್ಷದ ಡಿಪ್ರಿಸಿಯೇಷನ್ 12 ಇರುತ್ತೆ. ಅದನ್ನ ಇಯರ್ ವೈಸ್ ಆಗ್ತಾ ಹೋಗ್ಬೇಕಾ ಸರ್? ಹೌದು, ಇಯರ್ ವೈಸ್ 77 ಡೆಬಿಟ್ 12 ಕ್ರೆಡಿಟ್ ಆಗ್ತಾ ಹೋಗ್ತೀವಿ. ಅಸೆಟ್ ರಿಲೀಸ್ ಮಾಡಿದಾಗ 12 ನಲ್ಲಿ ಎಷ್ಟಿದೆಯೋ ಅಷ್ಟೊಂದು ವಿತ್ಡ್ರಾ ಮಾಡ್ತೀವಿ. ಉಳಿದಿದ್ದ ಅಮೌಂಟ್ ಅಸೆಟ್ ವ್ಯಾಲ್ಯೂ ಅದು 16 ಅಂದ್ರೆ ರಿಲೀಸ್ ಅಸೆಟ್ ವ್ಯಾಲ್ಯೂ ಕೊಡ್ತೀವಿ. ಅಸೆಟ್ 0 ಮಾಡ್ಬೇಕು, ಅದಕ್ಕೆ 10 ಕ್ರೆಡಿಟ್ ಕೊಡ್ತೀವಿ. ಅಲ್ಲಿವರೆಗೂ ಅಸೆಟ್ 10 ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ. ಹೌದ್ರಿ, 14 ಅಲ್ಲಿ ಪರ್ಚೇಸ್ ಮಾಡಿದ್ರೆ ಕ್ಯಾಟಗರೈಸ್ ಮಾಡುವಾಗ 10 ಟ್ರಾನ್ಸ್ಫರ್ ಮಾಡಬೇಕಪ್ಪ. ವ್ಯಾಲ್ಯೂ 10 ಅಲ್ಲಿ ಇರುತ್ತೆ. ವ್ಯಾಲ್ಯೂ 10 ಅಲ್ಲಿ ಇರ್ತಾರೆ. ಆಮೇಲೆ ಡೆಪ್ರಿಸಿಯೇಷನ್ ಇಯರ್ಲಿ ಅಂದ್ರೆ 77 ಆಗ್ತದೆ ಸರ್. ಅಕ್ಯುಮುಲೇಟೆಡ್ ಅಂದ್ರೆ 12 ಆಗುತ್ತೆ. 12 ಬರುತ್ತೆ. ಅಸೆಟ್ ಸ್ಕ್ರಾಪ್ ಆದ್ರೆ ಇವಾಗ ಡೆಪ್ರಿಸಿಯೇಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಡಿಪ್ರಿಸಿಯೇಷನ್ ಯೂಸ್ ಮಾಡಕ್ ಶುರು ಮಾಡಿದ್ರೆ ಡಿಪ್ರಿಸಿಯೇಷನ್ ಹಾಕ್ಬೇಕು. ಮಂತ್ಲಿ ಡಿಪ್ರಿಸಿಯೇಷನ್ ಕಮಿಷನ್ ಆಗಿದ್ದು 1 ಮಂತ್ ಇಂದನಾ ಸರ್? ಕಮಿಷನ್ ಆಗಿರೋದು ತಿಂಗಳ ಕೊನೆ ದಿವಸ ಆದ್ರೂ ಪೂರ್ತಿ 1 ತಿಂಗಳದ ಹಾಕ್ಬೇಕು. ಕಮಿಷನ್ ಆದಾಗ ತಿಂಗಳು ಸ್ಟಾರ್ಟ್ ಆಯ್ತಂದ್ರೆ ತಿಂಗಳಿಂದಾನೇ ಸ್ಟಾರ್ಟ್ ಆಗುತ್ತೆ ಸರ್. ಜನವರಿನಲ್ಲಿ ಕಮಿಷನ್ ಆಯ್ತು ಅಂದ್ರೆ ಜನವರಿ ತಿಂಗಳಿಗೆ ಡಿಪ್ರಿಸಿಯೇಷನ್ ಹಾಕ್ಬೇಕು. ಅಂದ್ರೆ ಜನವರಿ 1ನೇ ತಾರೀಕು ಕಮಿಷನ್ ಆದ್ರೂ ಜನವರಿ 31ನೇ ತಾರೀಕು ಕಮಿಷನ್ ಆದ್ರೂ 1 ತಿಂಗಳದು ಹಾಕ್ಬೇಕು. ಯಾವಾಗ ರಿಲೀಸ್ ಮಾಡ್ತೀವಿ, ರಿಲೀಸ್ ಮಾಡಿದ ಮಂತ್ಗೆ ಡಿಪ್ರಿಸಿಯೇಷನ್ ಹಾಕ್ಬಾರ್ದು. ಅದು ತಿಂಗಳು ಪೂರ್ತಿ ಇದು 31ನೇ ತಾರೀಕು ರಿಲೀಸ್ ಆದ್ರೂ ಅದಕ್ಕೆ ಡಿಪ್ರಿಸಿಯೇಷನ್ ರಿಲೀಸ್ ಮಂತ್ ಹಾಕ್ಬಾರ್ದು. ಮಂತ್ ಆಫ್ ಕಮಿಷನ್ ಗೆ ಡಿಪ್ರಿಸಿಯೇಷನ್ ಹಾಕ್ಬೇಕು. ಮಂತ್ ಆಫ್ ಡಿಕಮಿಷನ್ ಗೆ ನೋ ಡಿಪ್ರಿಸಿಯೇಷನ್. ಕರ್ಕೊಂಡು ಹೊರಬಿಡಿ. ಲಕ್ಷ್ಮಣ್ ಮ್ಯೂಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ನೆಕ್ಸ್ಟ್ ಸ್ಕ್ರಾಪ್ ಮಾಡ್ಬೇಕಾದ್ರೆ ಸ್ಕ್ರಾಪಿಂಗ್ ಆಫ್ ಅಸೆಟ್ ನಲ್ಲಿ 16.2 ನಲ್ಲಿ ಏನಿದೆ ವ್ಯಾಲ್ಯೂ ನೋಡ್ತೀವಿ. 16.2 ನಲ್ಲಿ ಅದು ವಯಸ್ಸು ಮುಗಿಯೋದಕ್ಕಿಂತ ಮೊದಲೇ ರಿಟೈರ್ ಆಗಿದ್ರೆ ಸ್ಕ್ರಾಪ್ ಆಗಿದ್ರೆ
ಅವಾಗ 16.2 ನಲ್ಲಿ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಇವಾಗ 10,000 ರೂಪಾಯಿದು ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಬರೀ 7,000 ಇರುತ್ತೆ. ವ್ಯಾಲ್ಯೂ ಇದು ಅಸೆಟ್ ಸ್ಕ್ರಾಪ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅಸೆಟ್ ವ್ಯಾಲ್ಯೂ 3,000 ಇರುತ್ತೆ. ಹೌದಾ, ರೆಸಿಡ್ಯೂಲ್ ವ್ಯಾಲ್ಯೂ. ಆದ್ರೆ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು ದುಡ್ಡು? 1,000. 16.1 ಗೆ 1,000 ಹಾಕ್ತಿವಿ. 77.7 ಲಾಸ್ ಆನ್ ಸ್ಕ್ರಾಪಿಂಗ್ ದಿ ಅಸೆಟ್, ಅದಕ್ಕೆ 2,000 ಹಾಕ್ತಿವಿ. ನೆಕ್ಸ್ಟ್ 16.2 ಗೆ 3,000 ಡೆಬಿಟ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಇನ್ನೊಂದ್ಸರಿ 10,000 ರೂಪಾಯಿ ಅಸೆಟ್ ಗೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 7,000 ಆಗಿದೆ. ಅದು ರಿಟರ್ನ್ ಆನ್ ವ್ಯಾಲ್ಯೂ ಎಷ್ಟು? 3,000. 3,000 ಎಲ್ಲಿರುತ್ತೆ? 16.2 ನಲ್ಲಿ ಇರುತ್ತೆ. ಅದನ್ನ ಸ್ಕ್ರಾಪ್ ಮಾಡ್ತೀವಿ. ಸ್ಕ್ರಾಪ್ ಆಯ್ತ ಅಸೆಟ್ ನ 16.1 ಟ್ರಾನ್ಸ್ಫರ್ ಮಾಡ್ಬೇಕು. 16.1 ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಸ್ಕ್ರಾಪ್ ವ್ಯಾಲ್ಯೂ ಅಂದ್ರೆ 10% ಮಾಡ್ಬೇಕು. 10% ವ್ಯಾಲ್ಯೂ ಅಂದ್ರೆ 1,000. ಅದು ರಿಟರ್ನ್ ಆನ್ ವ್ಯಾಲ್ಯೂ 3,000. 3,000 ಲಾಸ್ಟ್ 2,000. ಆ ಲಾಸ್ ನ 77.7 ಲಾಸ್ ಆನ್ ಸ್ಕ್ರಾಪಿಂಗ್ ಅಸೆಟ್ ಅಂತ ಅದಕ್ಕೆ ಅಕೌಂಟ್ ಮಾಡ್ಕೊತೀವಿ. ಹಾಗೇನೆ ಅದನ್ನ ಮಾರಾಟ ಮಾಡಿದಾಗ ದುಡ್ಡಲ್ಲಿ ಅಡ್ವಾನ್ಸ್ ಬಂದಿದೆ 62 ಇದ್ರೊಳಗಿರುತ್ತೆ. ಅದು 24 ನಲ್ಲಿ ಇರುತ್ತೆ. ಅದಕ್ಕೆ 24 ಡೆಬಿಟ್ ಮಾಡಿ 62.340 ಪ್ರಾಫಿಟ್ ಬಂದ್ರೆ, ಜಾಸ್ತಿ ರೇಟ್ ಮಾರಾಟ ಆದ್ರೆ ಸ್ಕ್ರಾಪ್ ವ್ಯಾಲ್ಯೂ 1,000, ಮಾರಾಟ ಮಾಡೋ 1,500 ಬಂದ್ ಕುಂತ್ಕೊಳ್ಳಿ. 1,000 16.1 ಕ್ರೆಡಿಟ್ ಕೊಡ್ತೀವಿ. 500 ರೂಪಾಯಿನ ಪ್ರಾಫಿಟ್ ವ್ಯಾಲ್ಯೂ 62.340 ಕೊಡ್ತೀವಿ. ಲಾಸ್ ಆದ್ರೆ 79ಗೆ, ಪ್ರಾಫಿಟ್ ಆದ್ರೆ 62 ಯಾವಾಗಲೂ ಬರೋದೆಲ್ಲ ಪ್ರಾಫಿಟ್, 79 ಹೋಗೋದೆಲ್ಲ ಲಾಸ್. ಇವಾಗ 1,000 ರೂಪಾಯಿಂದ 500 ರೂಪಾಯಿ ಸೇಲ್ ಆಯ್ತು. 500 ರೂಪಾಯಿ ಸೇಲ್ ಆದ್ರೆ 500 ರೂಪಾಯಿ ಲಾಸ್ ಹೋಗುತ್ತೆ. 500 ರೂಪಾಯಿ ಮಾತ್ರ ಬ್ಯಾಂಕ್ ಬರುತ್ತೆ. 1,000 ರೂಪಾಯಿ ಸ್ಕ್ರಾಪ್ ವ್ಯಾಲ್ಯೂ ಹೋಗುತ್ತೆ. ಇದೊಂದು ಸ್ವಲ್ಪ ಕಷ್ಟ ಅರ್ಥ ಆಗೋದು. ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅರ್ಥ ಆಗೋದು. ಹೀಗೆ ಥಿಯರಿ ಓದೋದು ಅಂದ್ರೆ ಕಷ್ಟ ನಿಮಗೆ. ಹೌದು ಸರ್, ಅದು ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಸ್ವಲ್ಪ ಬೇಗ ತಲೆ ಕೂರುತ್ತೆ. ಹೌದು. ಇದು ಹಂಗೆ ಹೇಳ್ತಾ ಹೋದ್ರೆ ಕೇಳ್ತಾ ಹೋದ್ರೆ ಅಷ್ಟು ಅರ್ಥ ಆಗೋದಿಲ್ಲ. ಪ್ರಾಕ್ಟಿಕಲ್ ಆದ್ರೆ ಬೇಗ ಇದಾಗ್ಬಿಡುತ್ತೆ. ಇದು ಇನ್ನೂ ಕಷ್ಟ ನಿಮ್ಗೆ. ಈಗ ಇಂಟರ್ ಯೂನಿಟ್ ಅಕೌಂಟ್ ಇದು. ಬಟ್ ಇತ್ತೀಚಿನ ಕ್ವಶನ್ ಪೇಪರ್ಸ್ ಅಲ್ಲೆಲ್ಲ ಜಾಸ್ತಿ ಈ ತರದ್ದೇ ಕೇಳ್ತಿದ್ದಾರೆ ಸರ್. ಅದು GST ನೇ ಕೇಳ್ತಾರೆ ಸರ್. ಈ ವರ್ಷದಿಂದ GST ಅಲ್ಲ, ಈ ವರ್ಷ ಅಂತಲ್ಲ, ಹೊಸದೇನ್ ಬಂದಿದೆ ಅದನ್ನ ಕೇಳ್ತಾರೆ ಯಾವಾಗಲೂ. ಹಾ ಸರ್. ಇದೆಲ್ಲ ಅರ್ಥ ಆಗೋದು ಕಷ್ಟ ನಿಮ್ಗೆ. ಅಡ್ವಾನ್ಸ್ ಇದನ್ನ ರೆಕ್ಟಿಫಿಕೇಶನ್ ಎಂಟ್ರಿ ಕೇಳ್ತಾರೆ ನೋಡಿ. Advance of TA paid to an employee have been accounted as sundry creditors. Advance paid to an employee have been accounted as sundry creditors for expenses. ಅವಾಗ ನೀವು sundry creditors for expenses ಅಂದ್ರೆ ಯಾವುದು? 46,410. 27,202 ಯಾವುದು? ಅಡ್ವಾನ್ಸ್ ಆಫ್ TA. ಹೌದಾ? ಅದಕ್ಕೆ ಹೋಗ್ಬೇಕಾಗಿತ್ತು. ಅಕೌಂಟ್ ಹೆಡ್ ನ ಮಿಸ್ ಮಾಡಿ ಜಸ್ಟ್ ಕ್ರೆಡಿಟ್ ಡೆಬಿಟ್ ಕರೆಕ್ಟ್ ಆಗಿ ಬರೆದ್ರೆ ಏನಾದ್ರು ಮಾರ್ಕ್ಸ್ ಕೊಡ್ತಾರೆ ಸರ್. ಇನ್ ಕೇಸ್ ಅಕೌಂಟ್ ಹೆಡ್ ನೆನಪಾಗ್ಲಿಲ್ಲ ಅಂದ್ರೆ ಅವರು ಅಕೌಂಟ್ ಹೆಡ್ನೇ ಕೇಳೋದು. ವಿಚಾರ ಅಲ್ಲೇ ಕೊಟ್ಟಿರ್ತಾರಲ್ಲ ಮೇಡಮ್, ಎಲ್ಲಾಗುತ್ತೆ?
ಆದ್ರೂ ಯಾವ್ದನ್ನ ಡೆಬಿಟ್ ತಗೋಬೇಕು ಯಾವ್ದನ್ನ ಕ್ರೆಡಿಟ್ ತಗೋಬೇಕು ಅನ್ನೋ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಕಷ್ಟ. ಕೆವಿ ಬಿಟ್ರೆ ನಿಮ್ಗೆ ಇನ್ನೇನ್ ಹೇಳ್ಕೊಡ್ಬೋದು? ಎಲ್ಲಾನು ಈಜಿ ಆಗ್ಬೇಕಂದ್ರೆ ಹೆಂಗ್ ಸರ್? ನೀವ್ ಎಕ್ಸ್ಪ್ಲೇನ್ ಮಾಡಿದ್ರೆ ನಾವು ಓದ್ದಾಗ ಅರ್ಥ ಆಗುತ್ತೆ. ಒಂದ್ ಕೆಲ್ಸ ಮಾಡೋಣ, ಜೇವಿಗಳು ನಿಮ್ಗೆ ಅರ್ಥ ಆಗೋದಿಲ್ಲ ಅಂದ್ರೆ ಬೇರೆ ಜೇವಿ ಬಿಟ್ಟು, ಜೇವಿಗೆ ಸಾಧಾರಣ ಎಷ್ಟು ಮಾರ್ಕ್ಸ್ ಇರುತ್ತೆ ನೋಡ್ತೀನಿ ಕ್ವಶನ್ ಪೇಪರ್ ನಲ್ಲಿ. ಅದ್ ಬಿಟ್ಟು ಎಬೋ 10 ಮಾರ್ಕ್ಸ್ ಸರ್. ಅದ್ರಲ್ಲಿ ಆಬ್ಜೆಕ್ಟಿವ್ ಟೈಪ್ಸ್ ಅಲ್ಲಿ 5 to 10 ಮಾರ್ಕ್ಸ್ ಕೊಟ್ಟಿರ್ತಾರೆ. ಆಮೇಲೆ ಅದ್ ಬಿಡಿ, ಆಬ್ಜೆಕ್ಟಿವ್ ನಲ್ಲಿ ನೀವು ಐಡೆಂಟಿಫೈ ಮಾಡೋದಷ್ಟೇ, ಅಕೌಂಟ್ ಕೊಡು. ಜೆವಿ ಪಾಸ್ ಮಾಡೋದಿರಲ್ಲ. ಪರವಾಗಿಲ್ಲ, ಬಟ್ ಜೆವಿ ಪಾಸ್ ಮಾಡೋದು 10 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ಸರ್. ರೈಟ್ ಸರ್. ಲಾಸ್ಟ್ ಇಯರ್ ನೋಡ್ತೀನಿ ಕೇಳಿದಾರೆ ಸರ್. ಲಾಸ್ಟ್ ಇಯರ್, ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಕೇಳಿದಾರೆ ಸರ್. 10 ಮಾರ್ಕ್ಸ್ ಕೇಳಾರ ಸರ್. 10 ಮಾರ್ಕ್ಸ್ ಕೇಳೈತೆ ಸರ್. ಕ್ವಶನ್ ಪೇಪರ್ ತರ್ತೀನಿ. ಅದ್ರಲ್ಲಿ ಇಂಪಾರ್ಟೆಂಟ್ ರೆಕ್ಟಿಫಿಕೇಶನ್ಸ್ ಯಾವ ಜಾಸ್ತಿ ಆಗ್ತಿರ್ತಾವ ಆ ತರದ ಮಾತ್ರ ನೋಡ್ಕೋಬೇಕು. ನಿಮ್ಮಲ್ಲಿ ಎಷ್ಟು ಜನ ಡಿವಿಷನ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಮಾಡ್ತೀರಲ್ಲ, ಆ ಕ್ವಶನ್ ಪೇಪರ್ ನೀವು ತಗೊಳ್ತಾ ಇದ್ದಾಗ 1 ಇಂದ ನಿಮ್ಗೆ ಯಾವ ಯಾವ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಗೊತ್ತಿದೆ ಅದಕ್ಕೆ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡು ಹೋಗಿ. ABCD ಒಳಗೆ ಯಾವ್ದು ಕರೆಕ್ಟ್ ಆನ್ಸರ್ ಅಂತೇಳಿ ಹುಡುಕ್ಬಿಟ್ಟು ಅದನ್ನ ಮಾರ್ಕ್ ಮಾಡಿ. ಗೊತ್ತಿಲ್ಲದೆ ಇರೋದನ್ನ ಅಂದಾಜ್ನಲ್ಲಿ ಆನ್ಸರ್ ಮಾಡಕ್ ಹೋಗ್ಬೇಡಿ, ಬಿಟ್ಬಿಡಿ. ಬಿಟ್ಬಿಟ್ಟು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರೋದು 40ರಲ್ಲಿ 10 ಗೊತ್ತಿದೆ, 10ನೇ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಡಿ. ನೆಕ್ಸ್ಟ್ ಇನ್ನು 30 ಕ್ವಶನ್ ಉಳ್ಕೊಳತ್ತಲ್ಲ ಆನ್ಸರ್ ಮಾಡೋದಕ್ಕೆ, ಅದ್ರೊಳಗಡೆ ರ್ಯಾಂಡಮ್ ಆಗಿ ABCD ಒಳಗೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. C ಅಂತ ಹಾಕೋದಾದ್ರೆ ಎಲ್ಲದಕ್ಕೂ C ಅಂತಲೇ ಹಾಕಿ, B ಅಂತ ಹಾಕೋದಾದ್ರೆ ಎಲ್ಲದಕ್ಕೂ B ಅಂತಲೇ ಹಾಕಿ. ಅವಾಗ ಏನಾಗತ್ತೆ, ನಿಮ್ಗೆ ಈ ಕ್ವಶನ್ ಪೇಪರ್ ನಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡಿ. ನಾನು ನೀವು ಆನ್ಸರ್ ಕೊಟ್ಟಿರೋದ್ರಲ್ಲಿ ಎಷ್ಟು 40 ಕ್ವಶನ್ ಅಲ್ಲಿ ಒಂದು 10 ಕ್ವಶನ್ A ನಲ್ಲಿರುತ್ತೆ, 10 ಕ್ವಶನ್ B ನಲ್ಲಿರುತ್ತೆ ಆನ್ಸರ್, 10 ಕ್ವಶನ್ C ನಲ್ಲಿರುತ್ತೆ, 10 D ನಲ್ಲಿರುತ್ತೆ, ಅಥವಾ 1, 2 ಆಚೆ ಈಚೆ ಆಗಿರ್ಬೋದು. ಸೊ ನೀವು ಎಲ್ಲಾನು A ಅಂತ ಹೊಡೆದ್ರೆ ಏನು ಗೊತ್ತಿಲ್ಲ, 40 ಮಾರ್ಕ್ಸ್ಗೂ ಏನು ಗೊತ್ತಿಲ್ಲ ಅಂದ್ರೂ ಎಲ್ಲದಕ್ಕೂ A ಅಂತ ಹೊಡೆದ್ರೆ ನಿಮ್ಗೆ ಅಟ್ಲೀಸ್ಟ್ 8, 10 ನಂಬರ್ ಬರ್ಲೇಬೇಕಲ್ವಾ, ಅದು ಗ್ರೇಸ್ ಮಾರ್ಕ್ಸ್. ಅದಕ್ಕೆ ನಿಮ್ಗೆ ಏನ್ ಗೊತ್ತಿಲ್ಲ ಅದಕ್ಕೆ ಅಂದಾಜ್ನಲ್ಲಿ ಮಾರ್ಕ್ ಮಾಡಬೇಡಿ, ಎಲ್ಲದಕ್ಕೂ ಒಂದೇ ಹೊಡ್ಕೊಂಡೋಗಿ. ಅವ ನಿಮ್ಗೆ ಅದ್ರೊಳಗೆ ಒಂದ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಬರ್ಬೋದು, ಅಥವಾ ಒಂದ್ 5-6 ಮಾರ್ಕ್ಸ್ ಬರ್ಬೋದು. 6 ಮಾರ್ಕ್ಸ್ ಬಂದ್ರೆ ನಿಮ್ಗೆ ಏನ್ ಗೊತ್ತಿದೆ ಅದ್ರ ಮೇಲೆ 6 ಗ್ರೇಸ್ ಬಂದಂಗೆ. ಅದಕ್ಕೋಸ್ಕರ ಅಂದಾಜ್ ಮೇಲೆ ಆನ್ಸರ್ ಮಾಡೋದು ತಪ್ಪು. ಅಂದಾಜ್ ಮೇಲೆ ಆನ್ಸರ್ ಮಾಡಬೇಡಿ. ಪರ್ಫೆಕ್ಟ್ ಆನ್ಸರ್ ಗೊತ್ತಿರೋದಕ್ಕೆ ಆನ್ಸರ್ ಮಾಡಿ, ಉಳಿದಿರೋದಕ್ಕೆ ಡೈರೆಕ್ಟ್ ಯಾವ್ದಾದ್ರು ಒಂದನ್ನು ಚೂಸ್ ಮಾಡ್ಕೊಂಡು ಎಲ್ಲಾದ್ರು ಅದನ್ನೇ ಹೊಡ್ಕೊಂಡು ಹೋಗಿ. ಅರ್ಥ ಆಯ್ತಾ? ಹಾ ಸರ್. ಓಕೆ ಸರ್, ಥ್ಯಾಂಕ್ ಯು. ಅದು ಒಂದ್ ಮೆಥಡ್. ಆಮೇಲೆ ಇನ್ನೊಂದು ಫಾಲ್ಸ್ ಅಂತ ಕೇಳ್ತಾರೆ, ಸರಿನಾ ತಪ್ಪ ಅಂತ. ಆತ ಕೇಳಿದ್ರೆ ಎಲ್ಲದಕ್ಕೂ ಸರಿ ಅಂತ ಬರೋದು ಒಂದ್ 3 ಮಾರ್ಕ್ಸ್ ಬರುತ್ತೆ, ಎಲ್ಲದಕ್ಕೂ ತಪ್ಪು ಅಂತ ಬರೋದು 3 ಮಾರ್ಕ್ಸ್ ಬರುತ್ತೆ. ನಿಮ್ಗೆ ಏನು ಗೊತ್ತಿಲ್ಲ 3 ಮಾರ್ಕ್ಸ್ ಬಂದೇ ಬರ್ತದೆ. ಆತರ ನೀವು ಟ್ರಿಕ್ಸ್ ಯೂಸ್ ಮಾಡ್ಬೇಕು. ನೀವು ಎಲ್ಲವೂ ಕರೆಕ್ಟ್ ಆಗಿ ನಾ ಆನ್ಸರ್ ಮಾಡ್ತೀನಿ ಅಂತ ಅಂದ್ರೆ ಎಲ್ಲ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ಮಾಡಕ್ ಸಾಧ್ಯ. ಇಲ್ಲ ಅಂತ ಈ ತರ ಮಾಡ್ಬೇಕು. ನೀವು 40 ಮಾರ್ಕ್ಸ್ ನಲ್ಲಿ ನೀವು ಎಷ್ಟು ತಗೊಳ್ತೀರಾ ಅಷ್ಟು ನಿಮ್ಗೆ ಪಾಸ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ CBI ಒಳಗೆ ನೀವು ಬರೆಯೋದಕ್ಕೆ ಮಾರ್ಕ್ಸ್ ಕರೆಕ್ಟ್ ಆಗಿ ಬರೆದ್ರು ಪೂರ್ತಿ ಮಾರ್ಕ್ಸ್ ಕೊಡೋದಿಲ್ಲ. ಆದ್ರೆ ಈ 40 ಒಳಗೆ ನೀವು ಕರೆಕ್ಟ್ ಆಗಿ ಬರ್ದಿದ್ದಕ್ಕೆ ಮಾರ್ಕ್ಸ್ ಬಂದೇ ಬರುತ್ತೆ. ಈ ಟ್ರಿಕ್ ಯೂಸ್ ಮಾಡಿದ್ರೆ ಸುಮಾರು ಮಾರ್ಕ್ಸ್ ಸಿಗುತ್ತೆ. ಬೆಟರ್ ಐಡಿಯಾ. ಮೇಬಿ ಪೇಪರ್ ಟಫ್ ಆಗ್ಬೋದು ಅನ್ಸುತ್ತಲ್ವಾ ಸರ್? ಪೇಪರ್ ಟಫ್ ಅನ್ನೋದಕ್ಕಿಂತ ಹೊಸ ಮೆಥಡ್ ನ ಕೊಡ್ತಾ ಇದ್ದಾರೆ.
ಲೇಟೆಸ್ಟ್ ರೂಲ್ಸ್ ಏನ್ ಬಂದಿದೆ ಅದ್ರ ಮೇಲೆ ಕ್ವಶನ್ ಕೊಟ್ಬಿಡ್ತಾರೆ, ಅದ್ ಆನ್ಸರ್ ಮಾಡ್ತಾರೆ. ಇವಾಗ ಕೆಲವು ಕ್ವಶನ್ಗಳು ನೀವು ಸಬ್ ಡಿವಿಷನಲ್ ಕೆಲಸ ಮಾಡೋ ಯಾವ ಬಿಲ್ಲು ಪಾಸ್ ಮಾಡಿರಲ್ಲ, ಬಿಲ್ ಪಾಸಿಂಗ್ ಎಂಟ್ರಿ ನಿಮ್ಗೆ ನೀವ್ ಎಲ್ಲಿ ಕಲ್ತ್ಕೊಳಕ್ ಸಾಧ್ಯ? ಸಾಧ್ಯನೇ ಇಲ್ಲ ಸರ್, ಅದ್ ಅರ್ಥನೂ ಆಗೋದಿಲ್ಲ ಕೇಳಿದ್ರೆ. ಇವು ಯಾವ ಅಕೌಂಟ್ ಎಂಟ್ರೀಸ್ ಸಬ್ ಡಿವಿಷನ್ ಅಲ್ಲಿ ವರ್ಕ್ ಆಗಲ್ಲ. ಚೆನ್ನಾಗ್ ಬರೋದ್ರುನು ಅದು ಥಿಯರಿ ಮಾರ್ಕ್ಸ್ ಬೇರೆ ಕೊಡೋದಿಲ್ಲ. ನಾವೇನೋ ಥಿಯರಿ ಥಿಯರಿನಲ್ಲಿ ಮಾರ್ಕ್ಸ್ 10 ಮಾರ್ಕ್ಸ್ಗೆ 2, 3 ಕೊಟ್ಕೊಂಡು ಹೋಗ್ತಾರೆ ಕರೆಕ್ಟ್ ಆಗಿ ಬರ್ದಿದ್ರು. ಹಾ ಸರ್, ಮ್ಯಾಕ್ಸಿಮಮ್ 3, 3.5 ಸರ್. ಸರ್ ಆ ರೀತಿ ಯಾಕೆ ಸರ್? ಏನ್ ಅವ್ರು ನಮ್ಮವರೇ ನಮ್ ಕಾಲಿಗೆ ಇರಪ್ಪ. ಇಂಕ್ರಿಮೆಂಟ್ ಕೊಡ್ಬೇಕು, ಬೇಗ ಇಂಕ್ರಿಮೆಂಟ್ ತಗೊಂಡ್ರೆ ನಿಮ್ ಇಂಕ್ರಿಮೆಂಟ್ ಬೆಟರ್ ಅವ್ರಿಗೆ ಲಾಸ್ ಆಗುತ್ತೆ. ಏನೋ ಒಂದು ಸರ್ ತಾವು ವ್ಯಾಲ್ಯೂಯೇಷನ್ ಹೋಗಿಲ್ಲ ಸರ್ ಯಾವತ್ತು? ವ್ಯಾಲ್ಯೂಯೇಷನ್ ಹೋಗ್ತಾ ಇದ್ದೆ, ಒಂದ್ ಕತೆ ಹೇಳ್ತೀನಿ ನಿಮ್ಗದು. 2006 ವ್ಯಾಲ್ಯೂಯೇಷನ್ ಹೋಗಿದ್ದೆ, 2007 ಇರ್ಬೇಕು ಕರೆಕ್ಟ್. ವ್ಯಾಲ್ಯೂಯೇಷನ್ ಅದಕ್ಕೆ ಮೊದಲು ವ್ಯಾಲ್ಯೂಯೇಷನ್ ಹೋದಾಗ ಏನು ಪ್ರಾಬ್ಲಮ್ ಆಗ್ಲಿಲ್ಲ. 2007 ವ್ಯಾಲ್ಯೂಯೇಷನ್ ಹೋದಾಗ ಇದು BSR ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಪೇಪರ್ 3 ಅಸಿಸ್ಟೆಂಟ್ ಗ್ರೇಡ್ ಏನಾಗಿತ್ತು, ಪೆನ್ಷನ್ ಪ್ರಾಬ್ಲಮ್ ಮಾಡಲ್ ಆನ್ಸರ್ ತಪ್ಪಿತ್ತು. ಅದಕ್ಕೋಸ್ಕರ ನಾನು ಹೇಳಿದೆ ಮಾಡಲ್ ಆನ್ಸರ್ ತಪ್ಪಾಗಿದೆ, ಇವರು ಸ್ಟೂಡೆಂಟ್ಸ್ ಕರೆಕ್ಟ್ ಆಗಿ ಬರೆದಿದ್ದಾರೆ, ನಾನ್ ಮಾಡಲ್ ಆನ್ಸರ್ ಕಂಪೇರ್ ಮಾಡಿ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕೊಡದೇ ಇದ್ರೆ ಅನ್ಯಾಯ ಆಗತ್ತೆ, ಅದಕ್ಕೆ ನಾನು ವ್ಯಾಲ್ಯೂ ಮಾಡೋದಿಲ್ಲ ಅಂತಂದೆ. ವ್ಯಾಲ್ಯೂನೇ ಮಾಡೋದಿಲ್ಲ, ಮಾಡಲ್ ಆನ್ಸರ್ ಪ್ರಕಾರ ವ್ಯಾಲ್ಯೂ ಮಾಡ್ಬೇಕು ಅಂದ್ರೆ ವ್ಯಾಲ್ಯೂ ಮಾಡೋದಿಲ್ಲ ಅಂದೆ. ಇಲ್ಲಿ ನಾವು ವ್ಯಾಲ್ಯೂ ಮಾಡ್ಬೇಕಾದ್ರೆ ಮಾಡಲ್ ಆನ್ಸರ್ ನೋಡ್ಕೊಂಡು, ಮಾಡಲ್ ಆನ್ಸರ್ ನಲ್ಲಿ ತಪ್ಪಿದ್ರೆ ತಪ್ಪ ಆನ್ಸರ್ ಬರ್ದಿರೋನು ಮಾರ್ಕ್ಸ್ ಸಿಗುತ್ತೆ, ಬರ್ದೋರು ಸಿಗೋದಿಲ್ಲ. ಆತರ ಅದಕ್ಕೋಸ್ಕರ ನಾನು ಯಾವಾಗ ಆತ ತರಲೆ ಮಾಡ್ದೆ, ನೆಕ್ಸ್ಟ್ ಇಯರ್ ವ್ಯಾಲ್ಯೂಯೇಷನ್ ಕರೆಯೋದ್ ಬಿಟ್ಬಿಟ್ರು.